जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनेनोऽसौ श्रीपतिर्मानदोनः अभ्रमं भङ्गरहितं अजडन्विमलं सदानन्दतीर्थमतुलं भजे तापत्रयावहम् भवत्येतनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मौमवचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृत्ये मुनीन् श्रीपादरात्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं समरान् रघुत्तमगुरून् वैदग्ध्यपारान् निधीन् श्रीसत्यव्रतराघवेन्द्रमणिपान् सद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारकान् नमतां कामार्तारं भजतां भावशोधनं विश्वतां दोषभेत्तारं सत्यात्मानं गुरुं नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ते कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति श्रीगुरुभ्यो नमः हरिः ओम् अज्ञानतिमिरच्छिदं बुद्धिसम्पत्प्रदायकं विज्ञानमनं शान्तं विजयाख्यगुरुं भजे ವಿಜಯದಾಸರ ವಿಶಿಷ್ಟವಾದಂತಹ ಕೊಡುಗೆ ದಾಸ ಸಾಹಿತ್ಯಕ್ಕೆ ಅದು ಅನನ್ಯ ಸಾಧಾರಣವಾದದ್ದು. ಅವರು ಮಾಡಿರ್ತಕ್ಕಂತಹ ಕೃತಿಗಳನ್ನು ನಾವು ನೋಡಿದರೆ ಅವರು ಎಂತಹ ಮಹಾಜ್ಞಾನಿಗಳು ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಯಾವುದೇ ಒಬ್ಬ ಜ್ಞಾನಿಯ ಅವರ ಮಹಿಮೆಯ ಅವರ ಯೋಗ್ಯತೆಯನ್ನ ತಿಳಿಯುವಂತಹ ಸಾಮರ್ಥ್ಯ ನಮಗೆ ಪೂರ್ಣವಾಗಿ ಸಾಧ್ಯ ಇಲ್ಲ. ಆದರೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅವ ಜ್ಞಾನಿಗಳನ್ನ ತಿಳಿದು ಉಪಾಸನೆ ಮಾಡಬೇಕು ಅಂತಂದ್ರೆ ಆಗ ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನ ನಾವು ನೋಡಬೇಕು. ಅನೇಕ ಬೇರೆ ಬೇರೆ ಪರಂಪರೆಗಳಲ್ಲಿ ಬೇರೆ ಬೇರೆ ತರಹದ ಪುರುಷರು ಆ ಪರಂಪರೆಗೆ ಅವರವರು ದೊಡ್ಡವರು ಅಂತ ಅನಿಸ್ಕೊಂಡಿರ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಅನೇಕ ಪವಾಡಗಳನ್ನು ತೋರಿಸುವ ಮೂಲಕವಾಗಿ ಜನರಿಗೆ ಅವರು ಬೇಕಾದವರಾಗಿರ್ತಾರೆ. ಜನರು ಅವರಿಂದ ಉಪಕಾರವನ್ನ ಪಡೆದು ಅವರನ್ನ ಮಾನ್ಯರು ಅಂತ ಪರಿಗಣಿಸಿರ್ತಾರೆ ಲೋಕದಲ್ಲಿ. ಆದರೆ ಅದು ಅತ್ಯಂತ ಅಲ್ಪವಾದಂತಹ ನಿಶ್ಚಯ. ಯಾಕೆಂತಂದ್ರೆ ಯಾವುದೇ ಜ್ಞಾನಿಗಳ ಒಂದು ಮಹತ್ವವನ್ನು ನಾವು ತಿಳಿಬೇಕಂತಂದ್ರೆ ಅವರ ಕೇವಲ ಪವಾಡಗಳನ್ನು ನೋಡಿ ಅವರ ಮಹತ್ವವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರೆದಿರ್ತಕ್ಕಂತಹ ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ಮಾತ್ರ ಅವರ ವಿಶಿಷ್ಟವಾದಂತಹ ಮಹತ್ವ, ಅವರು ಎಷ್ಟು ಭಗವಂತನಿಗೆ ಪ್ರೀತಿ ಪಾತ್ರರಾಗಿದ್ದಾರೆ, ಎಷ್ಟು ಭಗವದ್ ಅನುಗ್ರಹ, ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೋಡಿದಾಗ ನಾವು ವಿಜಯದಾಸರ ವಿಶಿಷ್ಟವಾದಂತಹ ಒಂದು ಮಹಿಮೆಯನ್ನ ನಾವು ಅವರ ಕೃತಿಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯರಲ್ಲ ಶಾಸ್ತ್ರಾಧ್ಯಯನವನ್ನ ಮಾಡಿದಾಗಲೂ ಕೂಡ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳ ಸುಳಾದಿಗಳನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ವಿಜಯದಾಸರು ತಾವು ಸುಳಾದಿಗಳನ್ನ ರಚನೆ ಮಾಡಿದ್ದನ್ನು ನಾವು ನೋಡಿದಾಗ ಅವರಿಗೆ ಎಷ್ಟು ಶಾಸ್ತ್ರದ ಜ್ಞಾನ ಪರಿಪೂರ್ಣವಾಗಿತ್ತು ಅನ್ನೋದನ್ನ ನಾವು ತಿಳ್ಕೋಬಹುದು. ಅವರು ಒಂದು ದಿವಸನೂ ಅವರ ಚರಿತ್ರೆಯಲ್ಲಿ ನಾವು ಕೇಳಬೇಕಾದ್ರೆ ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡಿ ಪಾಠ ಓದಿದ್ದನ್ನು ನಾವು ಕೇಳೋದೇ ಇಲ್ಲ. ಆದರೆ ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡಿ 16 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದ ಒಬ್ಬ ಪಂಡಿತನು ಕೂಡ
ಅವರ ಗ್ರಂಥಗಳನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಸುಧಾದಿಗಳಲ್ಲಿ ಶ್ರೀಮದಾಚಾರ್ಯರ ಮಧ್ವಶಾಸ್ತ್ರದ ಪ್ರಮೇಯಗಳನ್ನ, ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ, ಅತ್ಯಂತ ಗಹನವಾದಂತಹ ವಿಚಾರಗಳನ್ನೆಲ್ಲ ಸುಧಾದಿಗಳಲ್ಲಿ ಹುದುಗಿಸಿಟ್ಟಿದ್ದಾರೆ. ಗಂಭೀರವಾಗಿ ಅದನ್ನ ಬರೆದಿಟ್ಟಿದ್ದಾರೆ. ನಾವು ಎಷ್ಟೆಷ್ಟು ಶಾಸ್ತ್ರಾಧ್ಯಯನವನ್ನ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ಈ ವಿಜಯದಾಸರ ಸುಧಾದಿಗಳನ್ನ ನಮ್ಮ ಯೋಗ್ಯತಾನುಸಾರವಾಗಿ ತಿಳಿಲಿಕ್ಕೆ ಸಾಧ್ಯ. ಅಷ್ಟು ಮಹತ್ವ ಸುಧಾದಿಗಳಿಗೆ ಇದೆ. ಅಷ್ಟು ಗಂಭೀರವಾದಂತಹ ವಿಷಯಗಳನ್ನ ಅವರು ತಮ್ಮ ಸುಧಾದಿಗಳಲ್ಲಿ ಹುದುಗಿಸಿ ಇಟ್ಟಿದ್ದಾರೆ. ಹಾಗಾಗಿ ನಾಣ್ಣುಡಿ ಇದೆಯಲ್ಲ, ಸುಧಾ ಓದಿ ಪದ ನೋಡು ಅಂತ ಹೇಳಿ. ಶ್ರೀಮನ್ ನ್ಯಾಯ ಸುಧಾದಿ ಗ್ರಂಥಗಳನ್ನ ಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಎಲ್ಲ ವಿಷಯಗಳನ್ನ, ಪ್ರಮೇಯಗಳನ್ನ ತಲೆಯಲ್ಲಿಟ್ಟುಕೊಂಡು ನಾವು ವಿಜಯದಾಸರ ಕೃತಿಗಳನ್ನ, ಸುಧಾದಿಗಳನ್ನ ನೋಡಿದಾಗ ಮಾತ್ರ ನಮಗೆ ಅಲ್ಲೇ ಹೇಳಿರ್ತಕ್ಕಂತಹ ವಿಷಯಗಳು ಸ್ವಲ್ಪ ಮಟ್ಟಿಗೆ ಅರ್ಥವಾಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅರ್ಥವಾಗೋದೇ ಇಲ್ಲ. ಅನೇಕ ವಿಷಯಗಳ ಮೇಲೆ ಸುಧಾದಿಗಳನ್ನ ವಿಜಯದಾಸರು ರಚನೆ ಮಾಡಿರ್ತಾರೆ. ಸೃಷ್ಟಿಯ ವಿಷಯವಾದಂತಹ ಸುಧಾದಿಗಳು, ಸೃಷ್ಟಿ, ಸ್ಥಿತಿ, ಲಯ, ಮಧ್ವಶಾಸ್ತ್ರದ ಪ್ರಮೇಯಗಳು, ಜೀವನ ಕರ್ತೃತ್ವ ಆಗಿರಬಹುದು, ಭಗವಂತನ ಮಹಿಮೆಗಳು ಮತ್ತು ಅನೇಕ ದೇವತೆಗಳ ಸ್ತೋತ್ರಗಳು, ತೀರ್ಥಕ್ಷೇತ್ರಗಳ ಸುಧಾದಿಗಳು, ಈ ರೀತಿಯಾಗಿ ಅನೇಕ ವಿಷಯಕವಾದಂತಹ ಸುಧಾದಿಗಳನ್ನ ರಚನೆ ಮಾಡಿದ್ದಾರೆ. ಹಬ್ಬದ ಸುಧಾದಿ ಅಂತಿದೆ, ಸಂಖ್ಯಾ ಸುಧಾದಿ, ಮತ್ತೆ ನಿತ್ಯವೂ ಎಲ್ಲರೂ ಪಠನೆ ಮಾಡತಕ್ಕಂತಹ ಪಂಚರತ್ನ ಸುಧಾದಿಗಳು, ಕಪಿಲ ರೂಪಿ ಭಗವಂತನ ಸ್ತೋತ್ರ, ಧನ್ವಂತರಿಯ ಸ್ತೋತ್ರ, ಮತ್ತೆ ನರಸಿಂಹನ ಸ್ತೋತ್ರ, ವಾಯುದೇವರ ಸ್ತೋತ್ರ, ದುರ್ಗಾ ಸ್ತೋತ್ರ, ಹೀಗೆ ಅನೇಕ ಆ ದೇವತೆಗಳ ಮೇಲೆ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಸುಧಾದಿಗಳ ಮೂಲಕವಾಗಿ. ಪ್ರಕೃತದಲ್ಲಿ ನಾವು ಒಂದು ಸುಧಾದಿಯ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಯಥಾಮತಿಯಾಗಿ ಶ್ರೀಮನ್ ಮಧ್ವ ಮತದ ಮಹಿಮಾ ಸುಧಾದಿ, ಶ್ರೀಮದ್ ಆಚಾರ್ಯರ ಮತ, ಮಧ್ವ ಮತ ಏನಿದೆ ಅದರ ಮಹಿಮೆ ಏನು, ಮಧ್ವಮತವನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಅದರ ಮಹಿಮೆಯನ್ನ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ನಮಗೆ ಮತದಲ್ಲಿ ಅಭಿರುಚಿ ಬರುತ್ತೆ, ನಾವು ಅದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರವೃತ್ತರಾಗ್ತೇವೆ. ಹಾಗಾಗಿ ವಿಜಯದಾಸರ ಈ ಮಧ್ವಮತ ಸುಧಾದಿಯನ್ನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಮಧ್ವಮತದ ಭಾಗ್ಯ ಎಂಥದೋ ದುಗ್ಧಾಬ್ಧಿಯಂತೆ ಪ್ರಕಾಶವಾಗಿ ದಿಗ್ದೇಶಗಳು ತುಂಬಿ ಸೂಸುತ್ತಲಿದೆ. ಇದೇ ಬದ್ಧಗೈಸುವ ಶಕ್ತಿ ಮೊದಲೇ ಇಲ್ಲ, ಒದ್ದಿಕೊಂಡು ಬಂದ ಮೊದಲಿನೊಳಗೆ ಅಡಗಿದ್ದಾಗಿ ತರುವಾಯ ಇದೆ. ನಾಮದ ಇದ್ದ ಶಕುನಿ ವ್ಯರ್ಥ ದೂಷಿಸಲೇನಹುದೋ, ಹೃದರೋಗವಿಲ್ಲವಲ್ಲದೆ ಅದರಂತೆವೋ ಮಧ್ವರಾಯರ ಮತ ಭಾಗ್ಯವೇ ಸೌಭಾಗ್ಯ. ನಿದ್ರೆಯೊಳಗಾದರೂ ಎಚ್ಚೆತ್ತು ನೋಡಿದರೂ ಉದ್ರೇಕ ಆನಂದ ಮುಂದೆ ವರ್ಣಿಸಲರಿಯೇ. ಶುದ್ಧಾತ್ಮರ ಕೇಳಿ ಬಲ್ಲರು ಈ ಪರಿ ಸಾನ್ನಿಧ್ಯವಾಗಿದ್ದ ಜನರ ಪುಣ್ಯವೆಂತೋ. ಮಧ್ವವಲ್ಲಭ ನಮ್ಮ ವಿಜಯ ವಿಠಲನಲ್ಲಿ ಇದ್ದ ಸೊಬಗು ನೋಡಿ ಆನಂದ ತೀರ್ಥರಿಂದ. ಆ ಪದಗಳ ಅನ್ವಯವನ್ನು ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಆ ರೀತಿಯಾಗಿ ಅಷ್ಟು ವಿಶಿಷ್ಟವಾಗಿ ಗಂಭೀರವಾಗಿ ರಚನೆ ಮಾಡ್ತಾರೆ. ಮಧ್ವಮತವನ್ನ ಹೊಂದಿರತಕ್ಕಂತಹ ಮನುಷ್ಯನ ಭಾಗ್ಯ ಎಷ್ಟು ಅನ್ನೋದನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅವನ ಭಾಗ್ಯ ಅನ್ನೋದು ಹೇಗೆ ವ್ಯಾಪ್ತವಾಗಿದೆ ಅಂತಂದ್ರೆ, ಸಮುದ್ರ ಎಷ್ಟು ವಿಶಾಲವಾಗಿದೆ, ನಾವ್ ಎಷ್ಟು ಹೇಳ್ಬೋದು, ನಮ್ಮ ಕೈ ತೋರಿಸಿ ಇಷ್ಟು ವಿಶಾಲವಾಗಿದೆ, ಅಷ್ಟಾಗಲ್ಲ ಅಷ್ಟು ಉದ್ದ ಅಂತ ನಾವು ತೋರಿಸ್ಲಿಕ್ಕೆ ಹೇಳಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಾವು ಎಷ್ಟು ದೂರ ನೋಡಿದ್ರು ಕೂಡ ಅಷ್ಟು ದೂರವೂ ನೀರು ಇರ್ತದೆ, ಆ ಕಡೆ ದಡವೇ ಕಾಣಿಸೋದಿಲ್ಲ. ಅಷ್ಟು ವಿಶಾಲವಾದಂತಹ ಸಮುದ್ರ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ ಹಾಗೆ ಮಧ್ವಮತವನ್ನು ಹೊಂದಿದಂತಹ ಜೀವನ ಭಾಗ್ಯ ಅಷ್ಟು ವಿಶಾಲವಾಗಿದೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಮಧ್ವಮತವನ್ನು ಒಂದು ಸಾರಿ ಅವನು ಪ್ರವೇಶ ಮಾಡ್ದ ಅಂತಂದ್ರೆ ಅವನನ್ನ ಅದು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ. ಈ ಭವಸಾಗರವನ್ನೇ ದಾಟಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಅದ್ಭುತವಾದಂತಹ ಶಾಸ್ತ್ರ. ಎಲ್ಲರಿಗೂ ಇಷ್ಟವಾದಂತೆ ಅದು ಮೋಕ್ಷ. ಯಾಕೆಂತಂದ್ರೆ ಮೋಕ್ಷ, ಸಂಸಾರದಲ್ಲಿ ನಾವು ದುಃಖವನ್ನು ಅನುಭವಿಸಿ ಸಾಕಪ್ಪ ಸಂಸಾರ ಅನ್ನುವಂತಹ ವೈರಾಗ್ಯ ಬಂದಿರುವುದಿಲ್ಲ ಸಾಮಾನ್ಯವಾಗಿ. ಯಾರಿಗಾದ್ರೂ ಬಂದಿದ್ರೆ ಅಂಥವನು ಮೋಕ್ಷಕ್ಕಾಗಿ ಪ್ರಯತ್ನವನ್ನು ಮಾಡ್ತಾನೆ.
ಎಷ್ಟು ಸಂಸಾರದಲ್ಲಿ ಮುಳುಗಿದ್ರು ಕೂಡ ಇದೇ ಸಾಕು ಅಂತ ಬುದ್ಧಿ ಬರ್ತಿರ್ತದೆ. ಮೋಕ್ಷ ಅಂದ್ರೆ ಏನು? ಸ್ವಲ್ಪವೂ ಕೂಡ ದುಃಖ ಇಲ್ಲದೆ ಇರತಕ್ಕಂತಹ ಮುಕ್ತಿ, ನೈಜ ಸುಖಾನುಭೂತಿ, ನಮ್ಮ ಸ್ವರೂಪವಾದಂತಹ ಸುಖ, ನಿರಂತರವಾದಂತಹ ಆನಂದ ಎಲ್ಲಿ ಯಾವ ಲೋಕದಲ್ಲಿ ಅನುಭವಿಸ್ತೀವೋ, ನಮ್ಮ ಸ್ವರೂಪ ಸುಖವನ್ನ ಯಾವ ಅವಸ್ಥೆಯಲ್ಲಿ ಅನುಭವಿಸ್ತೀವೋ ಅದನ್ನೇ ಮುಕ್ತಿ ಅಂತ ಕರೀತಾರೆ. ಅಂತಹ ಶುದ್ಧವಾದಂತಹ ಸ್ವರೂಪಾನಂದವನ್ನು ಅನುಭವಿಸುವಂತಹ ಮೋಕ್ಷ ಏನಿದೆ, ಅಂತಹ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಅನಾದಿಕಾಲೀನವಾದ ನಮ್ಮ ಸಂಸಾರದ ಬಂಧವನ್ನ ಕಳೆದು ಅನಂತ ಕಾಲೀನವಾದಂತಹ ಸುಖವನ್ನ ಕೊಡ್ತಕ್ಕಂತಹ ಶಾಸ್ತ್ರ ಮಧ್ವಶಾಸ್ತ್ರ. ಆದ್ರಿಂದಲೇನೆ ಯಾವ ರೀತಿ ಸಮುದ್ರ ಅನ್ನೋದು ವಿಶಾಲವಾಗಿ ಅದರ ಸೀಮೆಯನ್ನು ನಾವು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ವೋ, ಅಂದ್ರೆ ಏನರ್ಥ? ಅನಂತವಾಗಿದೆ ಸಮುದ್ರ ಅಂತ ಅರ್ಥ. ಸಮುದ್ರ ಹೇಗೆ ಅನಂತವಾಗಿಯೋ ಇವನ ಭಾಗ್ಯವೂ ಅನಂತ. ಯಾಕೆಂತಂದ್ರೆ ಇವನ ಭಾಗ್ಯದಿಂದ ಬರುವಂತಹ ಫಲ ಏನು ಅಂದ್ರೆ ಅನಂತ ಸುಖ. ಆ ಅನಂತ ಸುಖ ಅಂದ್ರೆ ಏನು? ಅದಕ್ಕೆ ಕೊನೆಯೇ ಇಲ್ಲ. ಇವತ್ತು ನಾವು ಏನೋ ನಮ್ಗೆ ಇಷ್ಟವಾದಂತಹ ಸಿಹಿ ತಿಂದ್ವಿ, ಭಕ್ಷ್ಯ ತಿಂದ್ವಿ, ತಿಂದು 2 ಕ್ಷಣ ಇತ್ತು ನಾಲಿಗೆ ಮೇಲೆ, ಸುಖ ಮುಗಿದೋಯ್ತು. ಇನ್ನೇನೋ ನಮ್ಗೆ ಇಷ್ಟವಾದಂತಹ ಚಿತ್ರವನ್ನ ನೋಡಿದ್ವಿ, ಚಿತ್ರ ನೋಡೋ ತನಕ ಆನಂದ, ನೋಡಿದ ಮೇಲೆ ಮುಗಿದೋಯ್ತು. ಇಂತಹ ಅಲ್ಪವಾದಂತಹ ಇಷ್ಟವಾದಂತಹ ಹಾಡು ಕೇಳ್ತೀವಿ, ಇಷ್ಟವಾದ ಪದಾರ್ಥಗಳನ್ನ ನೋಡ್ತೇವೆ, ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ. ಇವರೆಲ್ಲ ಸಾಂಸಾರಿಕವಾದಂತಹ ಪದಾರ್ಥ ಎಲ್ಲವೂ ಕೂಡ ಅಲ್ಪಕಾಲೀನ ಸುಖಕ್ಕೆ ಪ್ರಯೋಜಕವಾದವು. ಅತ್ಯಂತ ಅಲ್ಪವಾದ ದುಃಖದಿಂದ ಸಂಭಿನ್ನ, ದುಃಖ ಸೇರಿಕೊಂಡೇ ಇರ್ತದೆ ಅದರ ಜೊತೆಗೆ, ಮತ್ತು ಅಲ್ಪವಾದದ್ದು ಅಲ್ಪಕಾಲದಲ್ಲಿ ನಾಶ ಆಗುವಂಥದ್ದು. ಅಂತಹ ಸಂಸಾರದಲ್ಲಿ ಆ ಸುಖವನ್ನು ಅನುಭವಿಸಿ ನಮಗೆ ಅನಂತ ಸುಖದ ಜ್ಞಾನನೇ ಇಲ್ಲ, ಪರಿಚಯನೇ ಇಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾರೆ, ಸ್ವರೂಪ ಸುಖ ಅಂದ್ರೆ ಹೇಗಿರುತ್ತೆ ಅನ್ನೋ ಭಗವಂತ ನಿತ್ಯವೂ ಕೂಡ ನಮಗೆ ಅನುಭವಕ್ಕೆ ತರಿಸ್ತಾನಂತೆ. ನಾವು ಸುಷುಪ್ತಿಯಲ್ಲಿ ಮಲ್ಕೊಂಡಾಗ, ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಯಾವ ಇಂದ್ರಿಯಗಳ ವ್ಯಾಪಾರನೂ ಇರೋದಿಲ್ಲ, ಎಲ್ಲ ಇಂದ್ರಿಯಗಳು ಮಲ್ಕೊಂಡ್ಬಿಟ್ಟಿರುತ್ತೆ, ಮನಸ್ಸು ಮಲಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಭಗವಂತ ಸ್ವರೂಪ ಸುಖವನ್ನ ಭಗವಂತ ಕೊಡ್ತಾನಂತೆ ಇಂದ್ರಿಯಲ್ಲಿ. ಅಂತಹ ಸುಖ ಮೋಕ್ಷದಲ್ಲಿ ಅನಂತವಾಗಿರುತ್ತದೆ. ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡಬೇಕು. ಇದೇ ನಿದ್ದೆಯಲ್ಲಿ ಸ್ವರೂಪ ಸುಖ ಸಿಗುತ್ತೆ ಅಂದ್ರೆ ನಿದ್ದೆನೇ ಮಾಡ್ತಾ ಇರೋಣ ಯಾವಾಗಲೂ ಅಂತ ತಿಳ್ಕೋಬಾರ್ದು. ಕೇವಲ ಭಗವಂತ ಆ ಸಂದರ್ಭದಲ್ಲಿ ಜೀವನಿಗೆ ಅದರ ಒಂದು ರುಚಿಯನ್ನು ತೋರಿಸುವ ಸಲುವಾಗಿ ಅನುಭವಕ್ಕೆ ಕೊಡ್ತಾನಷ್ಟೇ. ಪೂರ್ಣವಾದ ಸುಖ ಅನುಭವಿಸೋದು ಮೋಕ್ಷದಲ್ಲಿ ಏನೇ. ಅಂತಹ ಸುಖ ನಮಗೆ ತಂದುಕೊಡ್ತಕ್ಕಂತಹ ಶಾಸ್ತ್ರ ಅಂದ್ರೆ ಅದು ಮಧ್ಯಮತ. ಹಾಗಾಗಿ ಅವನ ಭಾಗ್ಯಕ್ಕೆ ಸೀಮೆಯೇ ಇಲ್ಲ. ಅಲ್ಪ ಅಲ್ಪ ಪುಣ್ಯಗಳಿಗೆ ಸ್ವಲ್ಪ ಸ್ವಲ್ಪ ಸುಖಗಳು, ಅನಂತ ಪುಣ್ಯಕ್ಕೆ ಅನಂತ ಸುಖ. ಹಾಗಾಗಿ ಅಂತಹ ಭಾಗ್ಯವನ್ನ ಮಧ್ಯಮತವನ್ನು ಹೊಂದಿರತಕ್ಕಂತಹ ಜೀವಿ ಅನುಭವಿಸ್ತಾನೆ. ತುಂಬಿ ದಿಗ್ದೇಶ ಎಲ್ಲಾ ಕಡೆ ಸರ್ವತ್ರ ದಿಗ್ದೇಶಗಳಲ್ಲಿ ತುಂಬಿ ಸೂಚಿಸಲಿದೆ. ಬದ್ಧಗೈಸುವ ಶಕ್ತಿ ಮೊದಲೇ ಇಲ್ಲ. ಈ ಮಧ್ವಶಾಸ್ತ್ರಕ್ಕೆ ಏನು ಶಕ್ತಿ ಇದೆ ಅಂತಂದ್ರೆ, ಬದ್ಧಗೈಸುವ ಶಕ್ತಿ ಇಲ್ಲ, ಬಂಧನದಿಂದ ಬಿಡಿಸುವಂತಹ ಶಕ್ತಿ ಇದೆ. ಎಲ್ಲ ಸಂಸಾರದಲ್ಲಿರುವ ಪದಾರ್ಥಗಳಿಗೆಲ್ಲ ಬಂಧನವನ್ನ ಕೊಡುವಂತಹ ಶಕ್ತಿ ಇದ್ರೆ, ಮಧ್ವಶಾಸ್ತ್ರದ ಮಹಿಮೆ ಏನು ಅಂತಂದ್ರೆ ಬಂಧನವನ್ನ ಬಿಡಿಸುವಂತಹ ಶಕ್ತಿ ಇದೆ. ಹಾಗಾಗಿ ಜೀವನ ಸ್ವರೂಪಕ್ಕೆ ಇರುವಂತಹ ಏನು ಅಜ್ಞಾನ ಏನೋ ಆವರಣ ಇದೆ, ಅವನ್ನ ನಾಶ ಮಾಡಿ ನಮಗೆ ಜ್ಞಾನವನ್ನು ಕೊಡ್ತಕ್ಕಂತಹ ಮಧ್ವಶಾಸ್ತ್ರ. ಇದೇ ನಾಮದ ಇದ್ದ ಶಕುನಿ ವ್ಯರ್ಥ ದೂಷಿಸಲೇನಹುದೋ ಹೃದರೋಗವಿಲ್ಲದೆ ಅದರಂತೆವೋ ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಅಜ್ಞಾನ ಎನ್ನುವಂತಹ ಏನು ಆವರಣ ಇದೆ, ಹೊದಕೆ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು, ಭಗವಂತನ ಜ್ಞಾನ ಇಲ್ಲದೇನೆ, ಪ್ರಪಂಚದ ಜ್ಞಾನ ಇಲ್ಲದೇನೆ ಏನು ನಾವು ನಮ್ಮ ಅಜ್ಞಾನದಲ್ಲಿ ಬಿದ್ದಿದ್ದೀವಿ, ಅದನ್ನ ಪರಿಹಾರ ಮಾಡಿ ನಮಗೆ ಮನಸ್ಸಿನಲ್ಲಿರುವ ರೋಗವನ್ನ ನಾಶ ಮಾಡಿ ಮಧ್ಯಮತ ಸೌಭಾಗ್ಯವನ್ನ ಕೊಡುತ್ತದೆ. ಭಾಗ್ಯವೇ ನಿದ್ರೆಯೊಳಗಾದರೂ ಎಚ್ಚೆತ್ತು ನೋಡಿದರೂ ಆನಂದೋದ್ರೇಕ ವರ್ಣಿಸಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅವಸ್ಥೆಯಲ್ಲಿಯೇನೆ ನಾವು ಎಚ್ಚೆತ್ತು ಆ ಮಧ್ಯಮತವನ್ನ ಹೊಂದಿದ ಅವನ ಪುರುಷನ ಯಾವಾಗ ಕೇಳಿದ್ರೂ ಕೂಡ ಅವನು ಆನಂದೋದ್ರೇಕದಿಂದಲೇ ಅವನು ವರ್ಣಿಸ್ತಾನೆ ಹೊರತು ಅದನ್ನು ಎಂದಿಯೂ ಕೂಡ ಅವನಿಗೆ ಏನಾಗುವುದಿಲ್ಲ, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಅದರಿಂದ ಶುದ್ಧಾತ್ಮರು ಕೇಳಿ ಬಲ್ಲರು. ಈ ಪರಿ ಸಾನ್ನಿಧ್ಯವಾಗಿದ್ದ ಜನರ ಪುಣ್ಯವೆಂದು ಮಧ್ವವಲ್ಲಭ ನಮ್ಮ ವಿಜಯ ವಿಠಲನಲ್ಲಿ ಇದ್ದ ಸೊಬಗು ನೋಡಿ ಆನಂದ ತೀರ್ಥರಿಂದ ಭಗವಂತನ ಜ್ಞಾನವನ್ನು ಮಾಡಿಸಿಕೊಡ್ತಕ್ಕಂತಹ ಶಾಸ್ತ್ರ ಅದು ಮಧ್ವಶಾಸ್ತ್ರ. ತತ್ವ ವಿಚಾರವನ್ನು ತಿಳಿದ ಮನುಜ ಉತ್ತಮನು
ಆವಾವ ಜನುಮಕ್ಕೆ ವೃತ್ತಿ ರೂಪದಲ್ಲಾದರೂ ಜೀವನ್ಮುಕ್ತನು. ನಿತ್ಯ ನಿತ್ಯನವನು ಧ್ಯಾನ ಮಾಡುವನು, ತತ್ತಳಿಸುವ ಮಧ್ವಮತದ ಪೊಂದಿದನು. ಮೃತ್ಯುವಿಗಂಜಿ ಕಾಲಗೆ ಭಯಪಡನು, ಮರ್ತ್ಯಲೋಕದಲ್ಲಿ ಅವನೇ ಸಿದ್ಧಪುರುಷ. ಯಾರು ಶ್ರೀಮದಾಚಾರ್ಯ ತತ್ವವನ್ನು ತಿಳಿದನೋ ಅವನು ಮನುಷ್ಯ ಶ್ರೇಷ್ಠ, ಮನುಷ್ಯೋತ್ತಮ. ಅವನು ಮನುಜ ಉತ್ತಮ. ಆ ಮನುಷ್ಯೋತ್ತಮರಲ್ಲೇ ಉತ್ತಮನಾಗಿರ್ತಾನ. ಆದ್ರಿಂದ ನಾವೆಲ್ಲ ಶ್ರೀಮದಾಚಾರ್ಯರ ಪರಂಪರೆ ಬಂದಿದ್ದೀವಿ ಅಂತ ಹೇಳಿ ನಮಗೆ ಹೆಮ್ಮೆ ಇರಬೇಕು. ಬೇರೆ ಎಲ್ಲ ಜನ ಯಾರಿಗೆ ಈ ಮಧ್ವಶಾಸ್ತ್ರದ ಜ್ಞಾನವೇ ಇಲ್ಲವೋ ಅಂಥವರಿಗಿಂತಲೂ ಕೂಡ ನಾವು ಅತ್ಯಂತ ಉತ್ತಮರು ಅನ್ನುವಂತಹ ಭಾವನೆ ನಮಗಿರ್ಬೇಕು. ಅವರೆಲ್ಲ ಅಷ್ಟು ಎಲ್ಲ ಆರಾಮಾಗಿದ್ದಾರೆ, ನಾವೆಲ್ಲ ಈ ಮಾಧ್ವರಾಗಿ ಹುಟ್ಟುಬಿಟ್ಟು 15 ದಿವಸಕ್ಕೊಂದ್ಸತಿ ಉಪವಾಸ ಮಾಡಿ ವ್ರತಾಚರಣೆಯನ್ನು ಮಾಡಬೇಕು, ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ ಮಾಡಬೇಕು ಅಂತ ಹೇಳಿ ನಮಗೆ ನಿರ್ಬಂಧ ಮಾಡ್ತಾರೆ. ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡುವ ಎಲ್ಲ ಅನೇಕ ಕರ್ಮಗಳು ನಮಗೆ ಇದೆ. ಬೇರೆಯವರೆಲ್ಲ ಏನು ಇಲ್ದೇನೆ ಆರಾಮಾಗಿದ್ದಾರಲ್ಲ ಅಂತ ಸರ್ವಥಾ ತಿಳಿಬಾರದು. ಇಂತಹ ಪರಂಪರೆಯಲ್ಲಿ, ವೈದಿಕ ಪರಂಪರೆಯಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿ ನಮಗೆ ಅತ್ಯಂತ ಹೆಮ್ಮೆ ಇರಬೇಕು. ಅವರಿಗಿಂತ ನಾವು ಉತ್ತಮರು, ಎಷ್ಟು ಉತ್ತಮರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮರು ನಾವಿದ್ದಾಗಿದ್ದೇವೆ. ಅವನು ಯಾವ ಜನ್ಮದಲ್ಲಿ ಇದ್ರೂ ಕೂಡ ಅವನು ಜೀವನ್ಮುಕ್ತನಾಗೇ ಇರ್ತಾನೆ. ಯಾಕೆಂತಂದ್ರೆ ಅವನು ಸಂಸಾರವನ್ನು ದಾಟಿದ ಹಾಗೆ ಒಂದು ರೀತಿ ಲೆಕ್ಕ. ಮಧ್ಯಮತವನ್ನು ಹೊಂದಿದಂತಹ ಮನುಷ್ಯ ಅವನು ಮುಕ್ತನಾದಂಗೆ ಲೆಕ್ಕ. ಹಾಗಾಗಿ ಜೀವನ್ಮುಕ್ತನಾಗಿರ್ತಾನ ಅವನು. ಆದರೆ ಒಂದೇನಂತಂದ್ರೆ ಆ ಶ್ರೀಮದಾಚಾರ್ಯ ಮತದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ವಿಧಿವಿಧಾನಗಳನ್ನ ಆಚರಣೆಗಳನ್ನೆಲ್ಲವನ್ನೂ ಅವನು ಮಾಡ್ತಿರ್ಬೇಕು. ಜ್ಞಾನವನ್ನ ಪರಮಾತ್ಮ ಶಾಸ್ತ್ರ ಜ್ಞಾನವನ್ನು ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಹುಟ್ಟಿಯೂ ಕೂಡ ವ್ಯರ್ಥ ಆಗ್ತದೆ. ಅವನು ಏನು ಮಾಡ್ತಾನೆ? ಅವನು ಜೀವನ್ಮುಕ್ತ ನಿತ್ಯವನು, ನಿತ್ಯವನು ಧ್ಯಾನ ಮಾಡುವನು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಭಗವಂತನೇ ಹೇಳಿದ್ದಾರೆ. ನಿತ್ಯರುಳು ನಿತ್ಯ. ನಿತ್ಯವಾದಂತಹ ಪದಾರ್ಥಗಳು ಅನೇಕ ಇದೆ ಜಗತ್ತಿನಲ್ಲಿ. ಆಕಾಶ ನಿತ್ಯವಾಗಿದೆ, ಕಾಲ ನಿತ್ಯ, ಆಮೇಲೆ ಜೀವರು ನಿತ್ಯರಾಗಿದ್ದಾರೆ. ಹೀಗೆ ನಿತ್ಯವಾದಂತಹ ಪದಾರ್ಥಗಳು ಅನೇಕ ಇದೆ. ಅಂತಹ ಪದಾರ್ಥಗಳಿಗೆ ನಿತ್ಯತ್ವ ಕೊಟ್ಟವನು ಯಾರು? ಭಗವಂತ. ಇವಾಗ ಭಗವಂತನಿಗೆ ಜನ್ಮಾದಿ ಅಷ್ಟಕರ್ತೃತ್ವ ಇದೆ ಅಂತ ಶಾಸ್ತ್ರ ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನಾಜ್ಞಾನ, ಬಂಧ ಮೋಕ್ಷವನ್ನ ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಅದರಲ್ಲಿ ನಿಯಮನ ಅನ್ನುವಂತಹ ಒಂದು ಗುಣ ಭಗವಂತನಿಗಿದೆ, ಅಸಾಧಾರಣ ಗುಣ. ನಿಯಮನ ಅಂದ್ರೆ ಏನು? ಪಾಲನ. ಅನಿತ್ಯವಾದ ಪದಾರ್ಥಗಳನ್ನು ಅನಿತ್ಯವಾಗಿಡೋದು, ನಿತ್ಯವಾದ ಪದಾರ್ಥಗಳನ್ನು ನಿತ್ಯವಾಗಿಡೋದು ಅಂತ. ಅನಿತ್ಯವಾದಂತಹ ಪದಾರ್ಥಗಳು ನಮ್ಮ ಎದುರುಗಡೆ ಕಾಣುವಂತಹ ಎಲ್ಲ ಪದಾರ್ಥ ಅನಿತ್ಯ, ನಾಶ ಆಗುತ್ತೆ ಅಂತ ಅರ್ಥ. ನಾಶ ಮಾಡ್ತಾನೆ ಭಗವಂತ. ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ನಾಶ ಮಾಡ್ತಾನೆ. ಈ ರೀತಿಯಾಗಿ ಅದನ್ನ ನಿಯಮನ ಮಾಡೋದೇ ಅನಿತ್ಯ ಪದಾರ್ಥಗಳ ನಿಯಮನ. ಆದರೆ ನಿತ್ಯ ಪದಾರ್ಥಗಳನ್ನ ನಿಯಮನ ಅಂದ್ರೆ ಏನು? ನಿತ್ಯ ಪದಾರ್ಥ ಇದ್ದೇ ಇರ್ತದೆ, ಅದನ್ನ ನಿಯಮನ ಮಾಡೋದೇನು? ಯಾವುದು ಯಾವಾಗಲೂ ಇರುತ್ತೋ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಕಾಶವನ್ನ ಕಂಟ್ರೋಲ್ ಅಂದ್ರೆ ಏನ್ ಮಾಡ್ಬೇಕು? ನಿಯಮನ ಅಂದ್ರೆ ಕಂಟ್ರೋಲ್. ನಿತ್ಯವಾದ ಪದಾರ್ಥಗಳು ಇದ್ದೇ ಇರುತ್ತೆ, ಅದನ್ನ ಕಂಟ್ರೋಲ್ ಏನ್ ಮಾಡ್ತೀಯಾ? ಹಾಗಾಗಿ ಆ ಪ್ರಶ್ನೆ ಬರುತ್ತೆ. ಅದಕ್ಕೇನು ಉತ್ತರ ಅಂದ್ರೆ, ನಿತ್ಯವಾದ ಪದಾರ್ಥವೂ ಕೂಡ ಇದು ಸ್ವತಂತ್ರವಾಗಿ ನಿತ್ಯ ಅಲ್ಲ, ಅಸ್ವತಂತ್ರವಾಗಿ ನಿತ್ಯ. ಆ ನಿತ್ಯವಾದ ಪದಾರ್ಥಗಳು ನಾಶ ಆಗದೇ ಇರೋ ಹಾಗೆ ಭಗವಂತ ಅದರಲ್ಲಿದ್ದು ರಕ್ಷಣೆ ಮಾಡ್ತಾನೆ. ಪ್ರತಿ ಕ್ಷಣವೂ ಕೂಡ ಅದರನ್ನ ಉಳಿಸ್ತಾನಲ್ಲ ಭಗವಂತ, ಅದೇ ಅದರ ನಿಯಮನ. ಹಾಗಾಗಿ ನಾಶ ಆಗದೇ ಇರೋ ಹಾಗೆ ನೋಡ್ಕೊಳ್ಳುವಂತಹ ಸಾಮರ್ಥ್ಯ ಭಗವಂತ ಒಳಗಿದ್ದು ಮಾಡಿಸ್ತಾನೆ. ಅದೇ ನಿತ್ಯ ಪದಾರ್ಥಗಳಿಗೆ ನಿತ್ಯತ್ವವನ್ನು ಕೊಡ್ತಾನೆ ಅಂತ ಅರ್ಥ. ನಿತ್ಯವನು ಅಂತಹ ಪರಮಾತ್ಮನನ್ನ ಧ್ಯಾನ ಮಾಡ್ತಾನೆ ಈ ಮನುಷ್ಯ. ಧ್ಯಾನ ಮಾಡಿ ಏನ್ ಮಾಡ್ತಾನೆ? ತತ್ತಳಿಸುವ ಮಧ್ಯಮತ್ವ ಹೊಂದಿದನು, ಮೃತ್ಯುವಿಗಂಜಿ ಕಾಲಗೆ ಭಯಪಡನು. ಮಧ್ವಶಾಸ್ತ್ರವನ್ನು ಯಾರು ಹೊಂದುತ್ತಾರೋ, ಯಾರು ಅಧ್ಯಯನ ಮಾಡ್ತಾರೋ, ಯಾರು ಸರಿಯಾಗಿ ಅದರ ತತ್ವವನ್ನು ತಿಳ್ಕೊಂಡಿರ್ತಾರೋ ಅವನು ಮೊದಲು ಬಿಡ್ತಕ್ಕಂತಹ ಪದಾರ್ಥ ಏನಂದ್ರೆ ಭಯ. ಮೃತ್ಯುವಿಗೆ ಅವನು ಅಂಜೋದಿಲ್ಲ, ಮೃತ್ಯುವನ್ನ ಸ್ವಾಗತ ಮಾಡ್ತಾನ ಅವನು, ಹೊರತು ಮೃತ್ಯುವನ್ನ ಅಂಜೋದಿಲ್ಲ. ಯಾಕೆಂತಂದ್ರೆ ಯಾರು ಮೃತ್ಯುವಿಗೆ ಅಂಜಬೇಕು, ಯಾರು ಮರಣಕ್ಕೆ ಅಂಜಬೇಕು ಅಂತಂದ್ರೆ ಯಾರು ನಿರಂತರ ಪಾಪಕರ್ಮವನ್ನು ಮಾಡಿರ್ತಾರೋ ಅವರಿಗೆ ಭಯ ಇರ್ತದೆ. ಅಯ್ಯೋ, ನಾನು ಇಂತಹ ಪಾಪವನ್ನೆಲ್ಲ ಮಾಡಿದ್ದೇನೆ, ಇಷ್ಟು ಜನರಿಂದ ಹಣವನ್ನು ಅವರ ಹಣವನ್ನು ದೋಚಿದ್ದೀನಿ, ಮೋಸ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೀನಿ, ದ್ರೋಹ ಮಾಡಿದ್ದೀನಿ, ಹೀಗೆಲ್ಲ ಅನೇಕ ಪಾಪಗಳನ್ನು ನಾವು ಮಾಡಿದ್ದೀನಿ.
ಹಾಗೆ ನಾ ಸತ್ರೆ ನನಗೆ ಏನಾಗತ್ತೋ ಗೊತ್ತಿಲ್ಲ ಮುಂದೆ ಅನ್ನುವಂತಹ ಭಯ ಅವನಿಗಿರ್ತದೆ. ಮಧ್ಯಮತವನ್ನು ಹೊಂದಿರತಕ್ಕಂಥ ಅವನು ಆ ಮಧ್ಯಮತದ ಅನುಷ್ಠಾನವನ್ನ ಪ್ರತಿ ಕ್ಷಣವೂ ಜೀವನದಲ್ಲಿ ಮಾಡಿರ್ತಕ್ಕಂತಹ ವ್ಯಕ್ತಿ, ಅವನಿಗೆ ಯಾವ ಭಯವೂ ಇರುವುದಿಲ್ಲ. ಅವನಿಗೆ ಗೊತ್ತು, ನಿಶ್ಚಯ ಇರ್ತದೆ ಅವನಿಗೆ. ಯಾಕಂದ್ರೆ ಮನಃಶಾಸ್ತ್ರದಲ್ಲಿ ಮರಣ ಹೇಗೆ ಬರ್ತದೆ, ಮರಣ ಆದ್ಮೇಲೆ ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ ಜೀವ, ಅಲ್ಲಿ ಯಾವ ರೀತಿಯಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ ತನ್ನ ಕರ್ಮಗಳ ಅನುಸಾರವಾಗಿ, ಅವೆಲ್ಲ ಪ್ರಮೇಯವನ್ನ ಮಧ್ಯಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಅವನಿಗೆಲ್ಲ ಗೊತ್ತು ಮುಂದೇನಾಗುತ್ತೆ ಅಂತ ಹೇಳಿ. ಹಾಗಾಗಿ ಅವನಿಗೆ ಭಯ ಇಲ್ಲ. ನಮಗೆ ಯಾಕೆ ಭಯ ಯಾಕೆ ಬರುತ್ತೆ ಜೀವನದಲ್ಲಿ ಅಂತಂದ್ರೆ ಅಜ್ಞಾನ. ನಮಗೆ ಅಜ್ಞಾನನೇ ಭಯಕ್ಕೆ ಮೂಲ ಕಾರಣ. ಇವಾಗ ಬೆಳಕಿದೆ, ಎಲ್ಲ ಪದಾರ್ಥಗಳು ಕಾಣಿಸ್ತಾ ಇದೆ, ಹಾಗಾಗಿ ನಮಗೆ ಭಯ ಇಲ್ಲ. ಒಮ್ಮೆ ಕರೆಂಟ್ ಹೋಯ್ತು, ಏನು ಕಾಣಿಸ್ತಾ ಇಲ್ಲ, ಕತ್ತಲಿದೆ ಅನ್ನೋದು ಒಂದೇ ಕಾರಣ ಅಲ್ಲ ಭಯಕ್ಕೆ. ಅಜ್ಞಾನ. ಮುಂದೇನಿದೆ, ಮುಂದೆ ಯಾವ ಪದಾರ್ಥ ಇದೆ, ಎಲ್ಲಿ ಎಡವು ಬೀಳ್ತೀನಿ ನಾನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಜ್ಞಾನ. ಆ ಅಜ್ಞಾನವೇ ಭಯಕ್ಕೆ ಮೂಲ ಕಾರಣ. ನಮಗೆ ಅಪರಿಚಿತವಾದಂತಹ ಸ್ಥಳಕ್ಕೆ ಹೋದಾಗ ನಮಗೆ ಭಯ ಆಗುತ್ತೆ. ಯಾಕೆ, ಮುಂದೇನಿದೆ ಅಂದ್ರೆ ಗೊತ್ತಿಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಮಾಡ್ತಾರೆ, ಏನು ಗೊತ್ತಾಗೋದಿಲ್ಲ. ಗೊತ್ತಿಲ್ಲ ಅನ್ನುವಂತಹ ಅಜ್ಞಾನ ನಮಗೆ ಏನ್ ಮಾಡ್ತದೆ ಅಂದ್ರೆ ಭಯವನ್ನು ತಂದು ಕೊಡ್ತದೆ. ನಾವು ನಮ್ಮ ಮನೇಲಿದ್ರೆ ಯಾಕೆ ಸುರಕ್ಷಿತವಾಗಿರ್ತೀವಿ, ಭಯ ಇಲ್ಲದೆ ಯಾಕಿರ್ತೀವಿ ಅಂತಂದ್ರೆ ನಮ್ಗೆಲ್ಲ ಗೊತ್ತು, ಎಲ್ಲ ಪರಿಚಿತರು ಇದ್ದಾರೆ, ಎಲ್ಲ ಪದಾರ್ಥಗಳು, ಎಲ್ಲ ಸ್ಥಳಗಳು ಎಲ್ಲವೂ ಗೊತ್ತು. ಹಾಗಾಗಿ ಕರೆಂಟ್ ಹೋದ್ರು ಅಲ್ಲೇ ನಮಗೇನು ದಾರಿ ತಪ್ಪಲ್ಲ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀವಿ. ಅದೇ ಬೇರೆ ಸ್ಥಳಕ್ಕೆ ಹೋದ, ಬೇರೆ ಜಾಗಕ್ಕೆ ಎಲ್ಲೂ ಪರಿಚಯ ಇಲ್ಲದೆ ಇರುವಂತಹ ಸ್ಥಳಕ್ಕೆ ಹೋದಾಗ ಮಾತ್ರ ನಮಗೆ ಅಲ್ಲಿ ಭಯ ಕಾಣುತ್ತೆ, ಭಯ ಬರ್ತದೆ, ಆವರಿಸುತ್ತೆ. ಯಾಕೆ, ಗೊತ್ತಿಲ್ಲ, ಅಜ್ಞಾನವೇ ಕಾರಣ. ಆ ಅಜ್ಞಾನ, ಭಯಕ್ಕೆ ಕಾರಣವಾದಂತಹ ಯಾವ ಅಜ್ಞಾನವಿದೆ. ಈಗ ನಮಗೆ ಭಯ ಯಾಕಾಗಬೇಕು, ಈ ಶರೀರವನ್ನು ಬಿಟ್ರೆ ಮುಂದೆ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ, ಯಾವ ಲೋಕಕ್ಕೆ ಹೋಗ್ತೀವಿ, ಏನು ದುಃಖ ಆಗುತ್ತೆ ಗೊತ್ತಿಲ್ಲ, ಹಾಗಾಗಿ ಭಯ ಇದೆ. ಮಧ್ವಶಾಸ್ತ್ರದ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗೆ ಅವನಿಗೆ ಯಾಕೆ ಭಯ ಇಲ್ಲ? ಪರೀಕ್ಷಿತ್ ರಾಜರಲ್ಲಿ ಭಾಗವತದಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾನೆ ಶುಕಾಚಾರ್ಯರಿಗೆ, ಮುಮೂರ್ಷು ಆದಂತಹ ವ್ಯಕ್ತಿ, ಮರಣವನ್ನು ಸಮೀಪಿಸ್ತಕ್ಕಂತಹ ವ್ಯಕ್ತಿ ಏನು ಮಾಡಬೇಕು, ಏನನ್ನ ಶ್ರವಣ ಮಾಡಬೇಕು, ಏನನ್ನ ಕೇಳಬೇಕು, ಅದನ್ನೆಲ್ಲ ಹೇಳಿ ಅಂತ ಹೇಳಿ ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಭಗವಂತನ ತತ್ವೋಪದೇಶವನ್ನು ಮಾಡ್ತಾರೆ. ಆ 12 ಸ್ಕಂಧಾತ್ಮಕವಾದ ಭಾಗವತವನ್ನು ಉಪದೇಶ ಮಾಡ್ತಾರಲ್ಲ, ಆ ಉಪದೇಶ ಅಮೃತವನ್ನ ಮಾಡಿದಾಗ ಅವನಿಗೆ ಯಾವ ಭಯವೂ ಇಲ್ಲ, ಪೂರ್ಣವಾದಂತಹ ಭಯ ನಾಶ ಆಗೋಯ್ತು. ತಕ್ಷಕ ಬಂದು ಅವಶ್ಯ ನನ್ನ ಕಚಲಿ, ನನಗೇನು ಭಯ ಇಲ್ಲ. ಶುಕಾಚಾರ್ಯ ಹೇಳ್ತಾರೆ, ದ್ವಿತೀಯಾಧ್ಯಾಯದಲ್ಲಿ ಭಗವಂತನ ರೂಪವನ್ನು ವರ್ಣನೆ ಮಾಡ್ತಾರೆ. 2 ರೀತಿಯ ರೂಪವನ್ನ, ಒಂದು ವಿರಾಟ್ ರೂಪ, ಇನ್ನೊಂದು ದೇಹದಲ್ಲಿ ಇರುವಂತಹ ಅಂಗುಷ್ಟ ಪರಿಮಾಣಕವಾದಂತಹ ಬಿಂಬರೂಪಿಯಾದ ಭಗವಂತ. ಈ 2 ರೂಪಗಳನ್ನು ವರ್ಣನೆ ಮಾಡ್ತಾರೆ. ಯಾಕೆ ಅಂದ್ರೆ ಲಯಕಾಲದಲ್ಲಿ ದೇಹ ಬಿಡುವಂತಹ ಸಂದರ್ಭದಲ್ಲಿ ಆ ಭಗವಂತನ ರೂಪವನ್ನ ಚಿಂತನೆ ಮಾಡ್ತಾ ತಾನು ತನ್ನ ಪ್ರಾಣತ್ಯಾಗವನ್ನು ತಾನೇ ಯೋಗ ಶಕ್ತಿಯಿಂದ ಮಾಡಬಹುದು. ಅಂತಹ ಸಾಮರ್ಥ್ಯವನ್ನು ತಂದುಕೊಡ್ತೇನೆ, ನೀನೇನು ಭಯ ಪಡಬೇಡ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಅದೇ ರೀತಿ ತಾನು ಯೋಗ ಶಕ್ತಿಯಿಂದ ಭಗವಂತನ ಧ್ಯಾನವನ್ನ ಮಾಡ್ತಾ ತನ್ನ ಪ್ರಾಣವನ್ನು ತಾನೇ ಉತ್ಕ್ರಮಣ ಮಾಡ್ಕೋತಾನೆ. ಇನ್ನೇನು ಪ್ರಾಣ ತ್ಯಾಗ ಮಾಡಬೇಕು, ಆವಾಗ ತಕ್ಷಕ ಬಂದು ಕಚ್ಚುತ್ತದೆ. ಅವನಿಗೆ ಏನು ಮರಣದ ಭಯವೇ ಸ್ವಲ್ಪವೂ ಕೂಡ ಇರುವುದಿಲ್ಲ. ಮತ್ತು ಇನ್ನೊಂದು ಕಾರಣ ಏನು ಭಯಕ್ಕೆ ಅಂತಂದ್ರೆ, ನಮಗೆ ದೇಹಾಭಿಮಾನ. ದೇಹದ ಮೇಲೆ ಎಷ್ಟು ಅಭಿಮಾನವನ್ನ ಮಾಡಿರ್ತೀವೋ ಅಷ್ಟು ಅದನ್ನ ಬಿಟ್ಟು ಹೋಗ್ಲಿಕ್ಕೆ ನಮಗೆ ದುಃಖ ಆಗ್ತದೆ. ಯಾವುದೇ ಪದಾರ್ಥ ಆಗಿರ್ಬಹುದು, ನಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು, ಬಂಧು ಬಾಂಧವರು, ಯಾರ ಮೇಲೆ ಎಷ್ಟೆಷ್ಟು ಪ್ರೀತಿಯನ್ನ ಮಾಡ್ತಿರ್ತೀವೋ ಅವರ ವಿಯೋಗದಿಂದ ನಮಗೆ ಅಷ್ಟೆಷ್ಟು ದುಃಖ ಆಗ್ತಾ ಹೋಗ್ತದೆ. ಹಾಗಾಗಿ ಅಭಿಮಾನ ಅನ್ನೋದು ಸಂಸಾರದಲ್ಲಿ ದುಃಖಕ್ಕೆ ಮೂಲ ಕಾರಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ ಯಂಹಿನಂ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿಷಯಗಳ ಸಂಬಂಧ ಅನ್ನೋದೇ ಅದು, ಆ ಅಭಿಮಾನ ಅನ್ನೋದೇ ಮುಖ್ಯವಾಗಿ ಸುಖ ದುಃಖಗಳಿಗೆ ಕಾರಣವಾಗೋದು. ಅಂತಹ ಅಭಿಮಾನವನ್ನು ನೀನು ತ್ಯಾಗ ಮಾಡು, ನಿನಗೆ ಸುಖ ದುಃಖಗಳು ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಈ ಅಭಿಮಾನ ತ್ಯಾಗ, ದೇಹದ ಮೇಲೆ ಅಭಿಮಾನ ಇದೆ, ದೇಹ ಸಂಬಂಧವಾದ ಪದಾರ್ಥಗಳ ಮೇಲೆ ಅಭಿಮಾನ ಇದೆ, ಮತ್ತು ದೇಹ ಸಂಬಂಧವಾದ ವ್ಯಕ್ತಿಗಳ ಮೇಲೆ ಅಭಿಮಾನ ಇದೆ. ಹಾಗಾಗಿ ಅವರಿಂದ ದೂರ ಆಗ್ತೀನಿ ಅನ್ನುವಂತಹ ದುಃಖ, ಭಯ ಆಗ್ತಾ ಇರುತ್ತೆ. ಮಧ್ವಶಾಸ್ತ್ರವನ್ನ ಅಧ್ಯಯನ ಮಾಡಿ ಯಾವಾಗ ಗೀತೆಯಲ್ಲಿ ಹೇಳಿರುವಂತಹ ಪ್ರಮೇಯಗಳನ್ನ ಕೃಷ್ಣ ಪರಮಾತ್ಮ ಏನು ವೈರಾಗ್ಯವನ್ನ ಉಪದೇಶ ಮಾಡಿದ್ದಾನೆ ಗೀತೆಯಲ್ಲಿ, ಅದನ್ನ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳ ಮೂಲಕವಾಗಿ ನಾವು ಅಧ್ಯಯನ ಮಾಡಿದಾಗ ನಮಗೆ ಆ ಅಭಿಮಾನವನ್ನ ತ್ಯಾಗ ಮಾಡುವಂತಹ ಸಾಮರ್ಥ್ಯ ಬರ್ತದೆ. ಎಲ್ಲ ಪದಾರ್ಥಗಳ ಮೇಲೆ ಅಭಿಮಾನವನ್ನ ಬಿಡಬೇಕು.
ದೇಹದ ಮೇಲೆ ಅಭಿಮಾನವನ್ನು ಬಿಡಬೇಕು. ಬಿಡ್ತಾನೆ ಆ ಮಧುಶಾಸ್ತ್ರವನ್ನು ಹೊಂದಿರತಕ್ಕಂಥವನು. ಬಿಟ್ಟಾಗ ಅವನಿಗೆ ಭಯ ಆಗೋದಿಲ್ಲ, ದುಃಖ ಆಗೋದಿಲ್ಲ ಅಂತ್ಯಕಾಲದಲ್ಲಿ. ಯಾಕೆ? ನಿರಂತರವಾಗಿ ಭಗವಂತನ ಸ್ಮರಣೆ ಅವನಿಗೆ ಬರ್ತಾ ಇರ್ತದೆ. ಸಂತತಂ ಚಿಂತೆಯನಂತಂ ಅಂತಕಾಲೇ ವಿಶೇಷತಃ, ಅಂತ್ಯಕಾಲದವರೆಗೂ ಕೂಡ ಭಗವಂತನ ಸ್ಮರಣೆ ಆಗಲಿ ನಿರಂತರವಾಗಿ ಮಾಡ್ತಾ ಇರ್ತಾನೆ ಅವನು. ಹಾಗಾಗಿ ಆ ಸ್ಮರಣೆಯ ಪ್ರಭಾವದಿಂದ ಅವನಿಗೆ ದೇಹದ ಮೇಲೆ ಅಭಿಮಾನ ನಾಶ ಆಗತ್ತೆ. ಅದರಿಂದ ಅವನಿಗೆ ಭಯ ಇರೋದಿಲ್ಲ. ಹೀಗೆ ನಿತ್ಯ ನಿತ್ಯವನ್ನು ಧ್ಯಾನ ಮಾಡುವವನು, ತತ್ತಳಿಸುವ ಮಧ್ಯಮತ್ವವನ್ನು ಹೊಂದಿದವನು, ಮೃತ್ಯುವೆ ಗಂಜಿ ಕಾಲಗೆ ಭಯ ಪಡೋದಿಲ್ಲ ಅವನು. ಮರ್ತ್ಯ ಲೋಕದಲ್ಲಿ ಅವನೇ ಸಿದ್ಧ ಪುರುಷ. ಯಾರು ಸಿದ್ಧ ಪುರುಷ? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷಿತ ಕಿಮಾಸೀತ ವ್ರಜೇತ ಕಿಂ ಅಂತ ಹೇಳಿ ಅರ್ಜುನ ಸ್ಥಿತಪ್ರಜ್ಞನ ಪ್ರಶ್ನೆಯನ್ನ ಮಾಡ್ತಾನೆ ದ್ವಿತೀಯಾಧ್ಯಾಯ ಗೀತೆಯಲ್ಲಿ. ಅವನೇ ಸಿದ್ಧ ಪುರುಷ. ಆ ಸಿದ್ಧ ಪುರುಷನ ವಿಷಯಕವಾಗಿ ಪ್ರಶ್ನೆ. ಅವಾಗ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಸ್ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ. ಯಾರು ಎಲ್ಲ ಕಾಮನೆಗಳನ್ನ, ಮನಸ್ಸಿನಲ್ಲಿರುವ ಕಾಮನೆಗಳನ್ನ ತ್ಯಾಗ ಮಾಡಿ ಆತ್ಮನಲ್ಲೇನೇ ಸಂತುಷ್ಟನಾಗಿರ್ತಾನೋ, ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನಲ್ಲೇನೇ ಅವನು ರತನಾಗಿರ್ತಾನೋ ಅಂಥವನು ಸ್ಥಿತಪ್ರಜ್ಞ. ಅವನಿಗೆ ಯಾವ ಅಪೇಕ್ಷೆಯೂ ಇರೋದಿಲ್ಲ. ಭಗವಂತನನ್ನ ಬಿಟ್ಟು ಭಗವದ್ ಅತಿರಿಕ್ತವಾದ, ಭಗವಂತನಿಂದ ಭಿನ್ನವಾದ ಈ ಪ್ರಾಪಂಚಿಕವಾದ ಯಾವ ಪದಾರ್ಥಗಳ ಬಗ್ಗೆಯೂ ರಾಗ ಇರೋದಿಲ್ಲ, ಅವನಿಗೆ ಅಪೇಕ್ಷೆಯೇ ಇರೋದಿಲ್ಲ. ಅಂಥವನನ್ನ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅವನೇ ಮಧ್ವಶಾಸ್ತ್ರವನ್ನ ಪೂರ್ಣವಾಗಿ ಹರ್ಗತ ಮಾಡಿಕೊಂಡಿರ್ತಕ್ಕಂಥ ಸಿದ್ಧ ಪುರುಷ. ಮರ್ತ್ಯಲೋಕದಲ್ಲಿ ಅವನೇ ಸಿದ್ಧ ಪುರುಷ. ಯಾಕೆಂದ್ರೆ ಆ ಸಿದ್ಧ ಪುರುಷನ ಚರ್ಯೆ ಹೇಗಿರುತ್ತೆ ಅಂತಾನೆ ಅರ್ಜುನ ಕೇಳಿರ್ತಾನೆ. ಅವನನ್ನು ಹೇಗೆ ತಿಳ್ಕೊಬೇಕು ನಾವು ಅಂತ ಹೇಳಿ. ಯಾನಿಶಾ ಸರ್ವಭೂತಾನಿ ಯಶ್ಯಾಂ ಜಾಗೃತಿ ಸಂಯಮಿ. ಯಾವುದು ಈ ಅಜ್ಞಾನಿ ಜನಗಳಿಗೆ ಯಾವುದು ಕತ್ತಲಾಗಿರುತ್ತೋ ಅದರಲ್ಲೇ, ಯಾವ ವಿಷಯದಲ್ಲಿ ಅವರಿಗೆ ಕತ್ತಲಿರುತ್ತೋ ಅದು ಅವನು ಬೆಳಗ್ಗೆ ಅಂತ ತಿಳ್ಕೊಂಡಿರ್ತಾನೆ. ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ. ಯಾವ ವಿಷಯದಲ್ಲಿ ಇವನು ಕತ್ತಲೆಯನ್ನು ಅನುಭವಿಸ್ತಿರ್ತಾನೋ ಆ ವಿಷಯದಲ್ಲಿ ಜಗತ್ತಿನ ಜನರು ಬೆಳಕನ್ನು ಕಾಣ್ತಿರ್ತಾರೆ. ಹಾಗೆ ಇರತಕ್ಕಂತಹ ಪುರುಷರು ಸ್ಥಿತಪ್ರಜ್ಞ ಸಿದ್ಧ ಪುರುಷ. ಅಂದ್ರೇನು? ಪ್ರಪಂಚದಲ್ಲಿರುವಂತಹ ಜನರು ಯಾವ ವಿಷಯದಲ್ಲಿ ಅವ್ರಿಗೆ ಇನ್ನು ಜಾಗೃತರಾಗಿರ್ತಾರೆ? ಯಾವ ವಿಷಯದಲ್ಲಿ ಜಾಗೃತರಾಗಿರ್ತಾರೆ? ತಮಗೆ ಕಾಮೋಪಭೋಗಕ್ಕೆ ಬೇಕಾದಂತಹ ಪದಾರ್ಥಗಳು, ಹೊರಗಡೆ ಇರುವಂತಹ ಮನೆ, ಹೆಂಡತಿ, ಮಕ್ಕಳು, ಐಶ್ವರ್ಯ, ಸಂಪತ್ತು, ಕಾರು, ಬಸ್ಸು, ಇವುಗಳ ಮೇಲೆ ಅವ್ರಿಗೆ ಆಸಕ್ತಿ ಇರ್ತದೆ. ಅದರ ಜ್ಞಾನವನ್ನು ನಿರಂತರ ಮಾಡ್ಕೋತಾ ಇರ್ತಾರೆ. ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಆ ವಿಷಯದಲ್ಲಿ ಇವನು ಮಲ್ಕೊಂಡಿರ್ತಾನೆ, ಜ್ಞಾನಿಯಾದಂಥವನು. ಆದ್ರೆ ಜ್ಞಾನಿ ಯಾವ ವಿಷಯದಲ್ಲಿ ಜಾಗೃತನಾಗಿರ್ತಾನೆ? ಭಗವಂತನ ವಿಷಯದಲ್ಲಿ ಜಾಗೃತನಾಗಿರ್ತಾನೆ. ಆ ಭಗವಂತನ ವಿಷಯದಲ್ಲಿ ಲೋಕದ ಜನರೆಲ್ಲ ಮಲ್ಕೊಂಡಿರ್ತಾರೆ. ಯಾಕೆ? ಅವ್ರಿಗೆ ಗೊತ್ತೇ ಇಲ್ಲ, ದೇವರ ಜ್ಞಾನನೇ ಇಲ್ಲ ಅವ್ರಿಗೆ. ಹಾಗೆ ಇರ್ತಕ್ಕಂಥ ಸಿದ್ಧ ಪುರುಷ. ಎತ್ತಲಾದ್ರೂ ಅವನು ಇದ್ದ ದಿಕ್ಕಿಗೆ ಹಸ್ತಾವೆತ್ತಿ ಅಂತಹ ಸಿದ್ಧ ಪುರುಷ, ಸಿದ್ಧಪ್ರಜ್ಞ, ಆ ಮಧ್ವಶಾಸ್ತ್ರದ ಜ್ಞಾನವನ್ನು ಮಾಡ್ಕೊಂಡಂತಹ ಜ್ಞಾನಿ ಏನಿದ್ದಾನಲ್ಲ, ಅವನನ್ನ ನಾವು ಎಲ್ಲಿದ್ದಾರೆ ಅಂಥವರು ಜ್ಞಾನಿಗಳು ತಿಳ್ಕೊಂಡು ಆ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಅದನ್ನು ಹೇಳ್ತಾರೆ. ಅಂದ್ರೆ ಅಷ್ಟು ಮಧುಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂತಹ, ಅಧ್ಯಯನ ಅಂದ್ರೆ ಕೇವಲ ಅಧ್ಯಯನ ಅಲ್ಲ, ಅಧ್ಯಯನದಿಂದ ಅದರ ಪರಿಣಾಮವನ್ನ ಆತ್ಮಸಾತ್ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರಿದ್ದಾನೆ ಅವನ ದಿಕ್ಕಿಗೆ ನಮಸ್ಕಾರ ಮಾಡ್ಬೇಕಂತೆ. ಅಷ್ಟು ಅವನು ಪುಣ್ಯವಂತನಾಗಿರ್ತಾನೆ. ಇದ್ದ ದಿಕ್ಕಿಗೆ ಹಸ್ತವೆತ್ತಿ ಮುಗಿದು ಮಹಾಧನ್ಯನಾಗಲೇಬೇಕು. ಆದ್ರಿಂದಲೇನೆ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕ ಜ್ಞಾನಿವರಣ್ಯರನ್ನ ಈಗಲೂ ಯಾಕೆ ನಾವು ವಿಜೃಂಭಣೆಯಿಂದ ಅವರ ಆರಾಧನೆಯನ್ನ ಮಾಡ್ತೀವಿ. ಟೀಕಾಕೃತ್ಪಾದರಾಗಿರಬಹುದು, ಮತ್ತೆ ವ್ಯಾಸತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದರಾಜರು, ವಿಜೇಂದ್ರ ಸ್ವಾಮಿಗಳು, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ರಘುತ್ತಮ ತೀರ್ಥರು, ಹೀಗೆ ಪರಂಪರೆಯಲ್ಲಿ ಅನೇಕ ಜ್ಞಾನಿಗಳನ್ನ ನಾವು ನಿರಂತರವೂ ಅವರ ಚರಣ ಶ್ಲೋಕವನ್ನ ಅಂತೀವಿ, ಅವರ ಸ್ತೋತ್ರವನ್ನ ಮಾಡ್ತೀವಿ, ಅವರ ಆರಾಧನೆಯನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅವರನ್ನು ನಿರಂತರ ನಮಸ್ಕಾರ ಯಾಕೆ ಮಾಡ್ತೀವಿ ನಾವು ನಿತ್ಯವೂ ಕೂಡ? ಇದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅವರು ಹೃದ್ಗತ ಮಾಡ್ಕೊಂಡಿರ್ತಾರೆ. ಅದರ ಸಂಪೂರ್ಣವಾದಂತಹ ಪ್ರಭಾವ ಅವರ ಜೀವನದಲ್ಲಿ ಮಾಡ್ಕೊಂಡಿರ್ತಾರೆ. ಅವರ ಜೀವನದ ಉದ್ದಕ್ಕೂ ಕೂಡ ಅವರು ಮಧ್ವಶಾಸ್ತ್ರವನ್ನ ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ರು ಅದನ್ನ ಜನರು ಹೇಗೆ ನಾವು ಅವರಿಂದ ಕಲಿಬೇಕು ಅನ್ನೋದನ್ನ ಅವರ ಜೀವನ ಮೂಲಕವಾಗಿ ತೋರಿಸ್ಕೊಟ್ಟಿರ್ತಾರೆ. ಮತ್ತೆ ಅದರ
ಸಿದ್ಧಿಯನ್ನು ಪಡೆದಿರ್ತಾರೆ. ಮಧ್ಯಶಾಸ್ತ್ರ ಅಧ್ಯಯನವನ್ನ ಮಾಡೋದ್ರ ಮೂಲಕವಾಗಿ ಅಲ್ಲಿ ಹೇಳಿರ್ತಕ್ಕಂತಹ ಪ್ರಮೇಯಗಳನ್ನ ಮತ್ತೆ ವಿಷಯಗಳನ್ನೆಲ್ಲ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಅದರಿಂದ ಅವ್ರೇನು ಪರಿಣಾಮ, ಅದರ ಫಲ ಏನು, ಅವರ ಯಾವ ಸಿದ್ಧಿಯನ್ನ, ಎಷ್ಟು ತಪಸ್ಸನ್ನ ಗಳಿಸಿದ್ದಾರೆ, ಅದರ ಫಲ ಏನು, ಅವರ ಅದರಿಂದ ಪಡೆದಿರ್ತಕ್ಕಂತಹ ಭಗವಂತನ ಅನುಗ್ರಹ ಎಷ್ಟು, ಇವೆಲ್ಲ ಅವರ ಜೀವನ ಮೂಲಕ ನಾವು ತಿಳ್ಕೊಂಡಿರ್ತೀವಿ, ಅವರ ಜೀವನದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಅವರು ದೊಡ್ಡವರಾಗ್ತಾರೆ, ಅವರು ಎಲ್ಲರಿಂದಲೂ ಕೂಡ ಒಂದರಾಗ್ತಾರೆ, ಮಾನ್ಯರಾಗ್ತಾರೆ. ಹಾಗಾಗಿ ಅವರ ದಿಕ್ಕಿಗೆ ನಾವು ನಮಸ್ಕಾರ ಮಾಡಬೇಕು. ವಿಜಯರಾಯರು ಅಂಥವರೇ. ಅವರ ದಿಕ್ಕಿಗೆ ಅವರು ಇರ್ತಕ್ಕಂತಹ ಸ್ಥಳ, ಅವರನ್ನು ನಿರಂತರ ಸ್ಮರಣೆ ನಾವು ಯಾಕೆ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರವಾಗಿ ಮಾಡಿದರೆ ಸಾಕು, ನಮ್ಮ ಜೀವನ ಧನ್ಯ ಆಗುತ್ತೆ. ಅದನ್ನ ಹೇಳ್ತಾರೆ, ಕರವೆತ್ತಿ ಮುಗಿದು ಹಸ್ತಾವೆತ್ತಿ ಮುಗಿದು ಮಹಾಧನ್ಯನಾಗಲೇಬೇಕು. ಇತ್ತ ಕೇಳು ಮನವೇ. ಇನ್ನೊಂದು ರೀತಿ ಹೇಳ್ತಾರೆ, ಇದನ್ನ ಬಿಟ್ಟು ಹೊರತಾಗಿ ಯಾರು ಮಧ್ಯಶಾಸ್ತ್ರವನ್ನ ನಿಂದೆ ಮಾಡ್ತಾರೆ, ಬೇರೆ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಅದನ್ನ ಸರಿ ಅಂತಾರೆ, ಅಂಥವರ ಕತೆ ಹೇಳ್ತೀನಿ ಕೇಳು. ಇತ್ತ ಕೇಳು ಮನವೇ. ಶ್ರುತಿ ಪುಷಿ ಎಂಬುವನ ಉತ್ತರ ನಿಜವೇನೋ, ಗರ್ದ್ಯ ಮಗನೋ ಎಂದರೆ ವಾದಿಸುವನ ಕೂಡ ಹೊತ್ತು ಹೊತ್ತಿಗೆ ಬೆಡೆದಾಡದರೆ ಉಂಟೇನೋ ಕೀರ್ತಿ ಪುರುಷ ನಮ್ಮ ವಿಜಯ ವಿಠಲರೆಯನ್ನ ಚಿತ್ತದಲ್ಲಿ ಇಟ್ಟ ಮಧ್ವರಾಯನೇ ಗುರುಗಳನ್ನಿ. ಇಲ್ಲಿ ನಮ್ಮ ಮತಕ್ಕೆ ವಿರುದ್ಧವಾದಂತಹ ಒಂದು ಮತ ಇದೆ. ಅದು ಯಾವ ಮತ ಅಂದ್ರೆ, ನಮ್ಮ ಮತ ಏನು, ಮಧ್ವಶಾಸ್ತ್ರ ಶ್ರೀಮದಾಚಾರ್ಯರ ಮತವೇನು ಅಂದ್ರೆ ಜಗತ್ತು ಸತ್ಯ, ಜೀವ ಪರಮಾತ್ಮರು ಇಬ್ರು ಭಿನ್ನ ಅನ್ನುವುದೇ ಮಧ್ವಶಾಸ್ತ್ರ ಮತ. ಜಗತ್ತನ್ನು ಸುಳ್ಳು ಅನ್ನುವಂತಹ ಮತ ಇದೆ. ವೇದಗಳೆಲ್ಲವೂ ಅಪ್ರಮಾಣ ಅಂತ ಹೇಳುವಂತಹ ಮತವಿದೆ. ಬೌದ್ಧ ಮತ, ಜೈನ ಮತ. ಈ ಬೌದ್ಧ ಮತ ನಮ್ಮ ಮತಕ್ಕೆ ವಿರುದ್ಧವಾದಂತಹ ಮತ. ಅಂತಹ ಮತವನ್ನ ಹೊಂದಿರತಕ್ಕಂತಹ ವಾದಿ ಅವನು ಶ್ರುತಿಯನ್ನ, ವೇದಗಳನ್ನ ಸುಳ್ಳು ಅಂತ ಹೇಳಿದ್ರೆ ಅವಾಗ ಉತ್ತರ ನಿಜವೇನೋ, ಶ್ರುತಿ ಪುಷಿ ಎಂಬುವನ ಉತ್ತರ ನಿಜವೇನೋ, ನೀನು ಮಾತಾಡುವಂತಹ ಮಾತು ಕೂಡ ಪ್ರಮಾಣ ಏನಪ್ಪ? ವೇದಗಳನ್ನ ಸುಳ್ಳು ಅಂತ ಹೇಳ್ತಾ ಇದ್ದ ನೀನು ಹೇಳುವ ಮಾತು ಯಾಕೆ ಪ್ರಮಾಣ ಆಗ್ಬೇಕು ಅಂದ್ರೆ, ಎಷ್ಟು ಶಾಸ್ತ್ರದ ಅತ್ಯಂತ ಗಹನವಾದಂತಹ ವಾಕ್ಯಾರ್ಥಗಳನ್ನ ವಿಜಯದಾಸರು ಬರೀತಾರೆ. ಇಲ್ಲಿ ಬೌದ್ಧ ಮತವನ್ನ ಖಂಡನೆ ಮಾಡ್ತಾರೆ. ವೇದಗಳು ಏನ್ ಹೇಳ್ತದೆ? ಅತೀಂದ್ರಿಯವಾದಂತಹ ಧರ್ಮಾಧರ್ಮಾದಿಗಳ ಬಗ್ಗೆ, ಭಗವಂತನ ಬಗ್ಗೆ ಹೇಳ್ತದೆ, ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತದೆ. ಅದು ಸುಳ್ಳು ಅಂತ ಅನ್ನೋದಾದ್ರೆ ಮತ್ತೆ ಯಾರ ಮಾತನ್ನ ನಾವು ಕೇಳಬೇಕು? ಧರ್ಮಾದಿಗಳ ಬಗ್ಗೆ ಯಾವುದು ಪ್ರಮಾಣ? ಇಲ್ಲ ನಮ್ಮ ಬುದ್ಧ ಹೇಳ್ದಾನೆ, ಬುದ್ಧ ಹೇಳೋದೇ ಪ್ರಮಾಣ ಅಂತಂದ್ರೆ ನಮಗೇನು ಪ್ರಶ್ನೆ ಬರುತ್ತೆ? ಬುದ್ಧ ಹೇಳೋ ಪ್ರಮಾಣ, ಬುದ್ಧ ಯಾಕೆ ಪ್ರಮಾಣ ಆಗ್ಬೇಕು? ಅವನು ಹೇಳೋದು ಯಾಕೆ ಸತ್ಯ ಆಗ್ಬೇಕು? ಅವನೊಬ್ಬ ಪುರುಷ ಅಂತಂದ್ಮೇಲೆ ಎಲ್ಲರೂ ಪುರುಷರಲ್ಲೂ ಅಜ್ಞಾನ ಇರ್ತದೆ, ಸಂಶಯ ಇರುತ್ತೆ. ಅಜ್ಞಾನ ಸಂಶಯ ಮೂಲಕವಾಗಿ ಮಾತಾಡುವಂತಹ ಮಾತು ಇದು ಯಾವಾಗ್ಲೂ ಸತ್ಯವಾಗಿರೋದಿಲ್ಲ, ಯಥಾರ್ಥವಾಗಿರೋದಿಲ್ಲ. ಬುದ್ಧನೂ ಒಬ್ಬ ಪುರುಷ, ಅವನು ಹೇಳಿರುವಂತಹ ಶಾಸ್ತ್ರ ಅದು ಸತ್ಯ ಯಾಕೆ ಆಗಿರ್ಬೇಕು? ಅಪ್ರಮಾಣ ಯಾಕಾಗಿರ್ಬಾರ್ದು? ಅವನಲ್ಲೂ ಸಂಶಯ ಅಜ್ಞಾನಗಳು ಯಾಕಿರಬಾರ್ದು ಅನ್ನೋ ಸಂಶಯ ನಮ್ಗೆ ಬರುತ್ತದೆ. ಹೇಗೆ ಒಬ್ಬ ವ್ಯಕ್ತಿ ನದಿ ತೀರದಲ್ಲಿ 5 ಹಣ್ಣುಗಳಿವೆ ಅಂತ ಹೇಳ್ತಾನೆ, ಅಲ್ಲಿ ಹೋಗಿ ನೋಡಿದಾಗ ಅದು ಇರೋದಿಲ್ಲ ಅಂದ್ಮೇಲೆ ಅದೇನಾಯ್ತು? ಮಾತು ಅದು ಸುಳ್ಳು ಮಾತಾಯ್ತು. ಇದು ಯಾವುದೋ ಒಬ್ಬ ಪುರುಷ ಆಡಿದಂತಹ ಮಾತು. ಬುದ್ಧನೂ ಒಬ್ಬ ಪುರುಷ, ಅವನು ಹೇಳಿರುವಂತಹ ಮಾತು ಯಾಕೆ ಸರಿಯಾಗಿರ್ಬೇಕು? ಅದನ್ನ ಅನುಷ್ಠಾನ ಮಾಡಿದ್ರೆ ಏನ್ ಫಲ ಬರ್ತದೆ? ಹಾಗಾಗಿ ನಿನ್ನ ಶಾಸ್ತ್ರವೂ ಪ್ರಮಾಣ ಅಲ್ಲ, ಅಪ್ರಮಾಣವೇ. ಪೌರುಷೇಯವಾದ ಯಾವ ಶಾಸ್ತ್ರವೂ ಪ್ರಮಾಣ ಅಂತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವರ ಮತವನ್ನ ಖಂಡನೆ ಮಾಡ್ತೇವೆ. ಅಪೌರುಷೇಯವಾದಂತಹ ಶಾಸ್ತ್ರವೇ ಪ್ರಮಾಣ ಅನ್ನೋದನ್ನ ಶ್ರೀಮನ್ ನ್ಯಾಯಸುಧೆಯಲ್ಲಿ ನವಿಲಕ್ಷಣತ್ವ ಅಧಿಕರಣದಲ್ಲಿ ವಿಸ್ತಾರವಾಗಿ ಅದನ್ನ ಸಮರ್ಥನೆ ಮಾಡ್ತಾರೆ ಟೀಕಾಕೃತ್ಪಾದರು. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಉತ್ತರ ನಿಜವೇನೋ, ಗರ್ತ್ಯ ಮಗನೋ ಎಂದರೆ ವಾದಿಸುವನು ಕೂಡ ಹೊತ್ತು ಅಂತಹ ಬೌದ್ಧನ ಜೊತೆಗೆ ವಾದವನ್ನ ಮಾಡಿ ನಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ಳೋ ಬದಲು, ಅವನ ಜೊತೆ ವಾಕ್ಯಾರ್ಥವನ್ನ ಮಾಡಿ ಸಮಯ ಹಾಳು ಮಾಡ್ಕೊಳ್ಳೋ ಬದಲು ಶ್ರೀಮದಾಚಾರ್ಯರ ಮಧ್ವಮತವನ್ನ ಹೊಂದಿ ಉದ್ಧಾರ ಆಗು. ಕೀರ್ತಿ ಪುರುಷ ನಮ್ಮ ವಿಜಯ ವಿಠಲರೆಯನ್ನ ಚಿತ್ತದಲ್ಲಿ ಇಟ್ಟು ನಿರಂತರ ವಿಜಯ ವಿಠಲನ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಟು ಮಧ್ವರಾಯರನ್ನೇ ಗುರುಗಳು ಅಂತ ಹೇಳಿ ನಾವು ಸ್ವೀಕಾರ ಮಾಡಬೇಕು, ಚಿಂತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಇಲ್ಲಿ ಮತ್ತೆ ಶ್ರೀಮನ್ ಮಧ್ವಮತದ ಇನ್ನೊಂದು
ವಿಷಯಗಳ ಕೆಲವೊಂದು ವಿಷಯಗಳು ಶ್ರೀಮದ್ ಸುಮದ್ ವಿಷಯದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನ ಇಲ್ಲಿ ಅನುವಾದ ಮಾಡ್ತಾರೆ ವಿಜಯದಾಸರು. ಶ್ರೀಮದ್ ಉಡುಪಿನ ಯಾತ್ರಿ ಶ್ರೀಮದ್ ಆನಂದ ತೀರ್ಥ ಗುರುಗಳು ಸಿದ್ಧಾಂತ ಪ್ರಮೇಯವನ್ನು ಪ್ರತಿದಿನದಲ್ಲಿ ನಿರ್ಧಾರವಾಗಿ ಗುಣಿಸಿ ಹೇಳುವುದಕ್ಕೆ ನಿತ್ಯ ರುದ್ರಾದಿಗಳಿಗಿದು ಅದ್ಭುತವೋ ಭದ್ರಗತಿ ಬೇಕಾದ ಮನುಜ ಇಲ್ಲಿಗೆ ಬಂದು ಶುದ್ಧಾತ್ಮನಾಗಿ ಒಮ್ಮೆ ಸ್ಮರಿಸಲಾಗಿ ನಿರ್ದೋಷನಾಗುವನೇ. ನೋಡ್ರಿ, ಶ್ರೀಮದ್ ಆಚಾರ್ಯರು ತಮ್ಮ ಒಂದು ಚರಿತ್ರೆಯಲ್ಲಿ ಏನ್ ಬರುತ್ತದೆ ಅಂತಂದ್ರೆ, ಮುಖ್ಯವಾದಂತಹ ಘಟ್ಟ ಯಾವುದು ಅಂದ್ರೆ, ಉಡುಪಿಯಲ್ಲಿ ಅವರು ಅವತಾರ ಮಾಡಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನೆ ಯಾಕೆ ಮಾಡಿದ್ರು? ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಐಚ್ಛದಚ್ಚಲದಯೋ ದಯಾದಯಂ. ಭಗವಂತನ ಜ್ಞಾನವನ್ನ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಅಡ್ಡಿ ಆದಂತಹದ್ದು, ಪ್ರತಿಬಂಧಕವಾದದ್ದು ನಮ್ಮ ಪಾಪಗಳು. ಆ ಪಾಪಗಳನ್ನು ಕಳ್ಕೊಂಡ್ರೆ ಮಾತ್ರ ನಮಗೆ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಪಾಪಗಳನ್ನು ಕಳ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು? ನಿನ್ನೆ ದಿವಸ ಕೇಳಿದ್ವಿ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಬೇಕು. ಅಂತಹ ಉತ್ತಮ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥವರು ಶ್ರೀಮದಾಚಾರ್ಯರು ಕೃಷ್ಣನ ಪ್ರತಿಷ್ಠಾಪನೆ ಮಾಡುವ ಮೂಲಕವಾಗಿ ಕೃಷ್ಣನ ಸೇವೆಯನ್ನು ಜನರು ಎಲ್ಲರೂ ಕೃಷ್ಣನ ಸೇವೆಯನ್ನು ಮಾಡ್ರಿ, ಕೃಷ್ಣನ ಪೂಜೆಯನ್ನು ಮಾಡ್ರಿ. ಮಾಡಿದಾಗ ಅವಾಗ ಪಾಪಗಳ ಪರಿಹಾರ ಆಗುತ್ತದೆ, ಜ್ಞಾನವನ್ನ ಪಡಿಬಹುದು. ಹಾಗಾಗಿ ಉಡುಪಿ ಕ್ಷೇತ್ರದಲ್ಲಿ ಯಾತ್ರೆಯನ್ನ ಮಾಡಿದ್ರು ಶ್ರೀಮದ್ ಆಚಾರ್ಯರು. ಆ ಉಡುಪಿಯ ಯಾತ್ರೆ ಯಾಕೆ? ಮಧ್ವಾಚಾರ್ಯರು ಸಾಕ್ಷಾತ್ ನಮ್ಮ ಕರಕಮಲಗಳಿಂದ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವರಾಗಿದ್ರು. ಸ್ಪರ್ಶನಾತ್ ಭಗವದೋತಿ ಭಾವನಾತ್ ಸನ್ನಿಧಾನ ಬದತಾಂ ಗತಾಂ ಹರೇಹೇ ತ್ರಿಂಶದುತ್ತರ ನರೇಶು ದುರ್ಧರಾಂ ಲೀಲಯಾನಯದಿ ಮಾಮಸೋ ಮಠಂ. ಶ್ರೀ ಕೃಷ್ಣ ಪರಮಾತ್ಮ ಆ ಪ್ರತಿಮಾ ಯಾರು? ದ್ವಾರಕಾ ನಗರದಲ್ಲಿ ಇರತಕ್ಕಂತಹ ಪ್ರತಿಮಾ ಅದು. ಕೃಷ್ಣನ ಮಡದಿ ಅವಳು ಪೂಜೆ ಮಾಡಿರ್ತಕ್ಕಂಥವಳಾಗಿದ್ದು ಕಾಳಿಂದಿ. ಅವಳಿಂದ ಕರಾರ್ಚಿತವಾದಂತಹ ಕೃಷ್ಣನ ಪ್ರತಿಮಾ. ದೇವಕಿ ದೇವಿ ಒಮ್ಮೆ ಕೃಷ್ಣ ನಿನ್ನ ಬಾಲ್ಯಲೀಲೆಯನ್ನು ನಾನು ನೋಡಿಲ್ಲ, ಹಾಗಾಗಿ ನನಗೆ ನಿನ್ನ ಬಾಲ್ಯಲೀಲೆಯನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡಿದಾಗ ಸರಿ ಅಂತ ಹೇಳಿ, ಕೃಷ್ಣನಿಗೆ ಮದುವೆ ಆಗಿ ವೃದ್ಧನಾಗಿದ್ದ ಆವಾಗ ಕೇವಲ ದೇವಕಿಯ ಮೇಲೆ ಅನುಗ್ರಹ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ತನ್ನ ತಾಯಿಗೆ ಸಣ್ಣ ಬಾಲಕ ರೂಪವನ್ನ ತಗೊಂಡು ಒಂದೇ ದಿವಸದಲ್ಲೇನೆ ಎಲ್ಲ ರೀತಿಯಾದಂತಹ ಆಟಗಳನ್ನ ಅವನು ತೋರಿಸ್ತಾನಂತೆ. ಆಗ ಸಣ್ಣ ಹುಡುಗನಿದ್ದಾಗ ಅವಾಗೇನೆ ಮೊಸರು ಗಡಿಗೆಯನ್ನು ಚೆಲ್ಲೋದಾಗ್ಲಿ ಇವೆಲ್ಲ ತುಂಟತನವನ್ನ ಅವಳಿಗೆ ತೋರಿಸಿದಾಗ ದೇವಕಿ ಕೃಷ್ಣನ ಹಿಡಿಲಿಕ್ಕೆ ಅಂತ ಬರ್ತಾಳೆ. ಬಂದಾಗ ಆ ಕೃಷ್ಣ ತನ್ನ ಕಡುಗೋಲು ಹಿಡ್ಕೊಂಡು ಹೊಡಿಲಿಕ್ಕೆ ಅಂತ ದೇವಕಿ ಬಂದಾಗ ಅವಳಿಂದ ಕಡುಗೋಲನ್ನು ಕಚ್ಕೊಂಡು ಆ ಕಡುಗೋಲು ಹಗ್ಗವನ್ನು ಕೂಡ ಒಂದು ಕೈಲಿ ಹಿಡ್ಕೊಂಡು ಆ ಒಂದು ಭಂಗಿಯಲ್ಲಿ ನಿಂತುಕೋತಾನಂತೆ ದೇವಕಿಗೆ ಅನುಗ್ರಹ ಮಾಡಿದಾಗ. ಆ ರೀತಿಯಾಗಿ ದರ್ಶನ ಕೊಡ್ತಾನೆ. ಅದನ್ನು ನೋಡಿ ದೇವಕಿ, ನನಗೆ ಈ ಮೂರ್ತಿಯನ್ನ ಸದಾ ಧ್ಯಾನ ಮಾಡಬೇಕಾಗಿದೆ, ಹಾಗಾಗಿ ಇದೇ ರೂಪದಿಂದ ನನಗೆ ಒಂದು ಪ್ರತಿಮೆಯನ್ನು ಮಾಡಿಸಿಕೊಡು ಅಂತಂದಾಗ ಆವಾಗ ವಿಶ್ವಕರ್ಮನಿಗೆ ಹೇಳಿ ಒಂದು ಪ್ರತಿಮೆಯನ್ನ ಮಾಡಿಸಿಕೊಡ್ತಾರೆ ಕೃಷ್ಣ ಪರಮಾತ್ಮ. ಅದನ್ನ ದೇವಕಿ ದೇವಿ ಪೂಜೆ ಮಾಡ್ತಿರ್ತಾಳೆ. ಅದಾದ ಮೇಲೆ ಅರ್ಜುನನು ಕೂಡ ಕೆಲವು ದಿವಸಗಳ ಕಾಲ ಅದನ್ನ ಪೂಜೆ ಮಾಡ್ತಾನೆ. ಆಮೇಲೆ ಅದು ದ್ವಾರಕಾ ಪಟ್ಟಣದಲ್ಲಿ ಅದು ಭೂಗತ ಆಗ್ಬಿಡುತ್ತೆ. ಆಮೇಲೆ ಅದು ಭಗವಂತ ತನ್ನ ಒಂದು ಸಂಕಲ್ಪದಂತೆ ಶ್ರೀಮದಾಚಾರ್ಯರಿಗೆ ಆ ಪ್ರತಿಮೆ ತಲುಪಿಸುವ ಹಾಗೆ ಮಾಡ್ತಾನೆ. ಆ ಪ್ರತಿಮೆಯಲ್ಲಿ ಯದ್ಯಪಿ ಸನ್ನಿಧಾನ ಮೊದಲೇ ಇತ್ತು, ಆದರೂ ಕೂಡ ಸಾಕ್ಷಾತ್ ಶ್ರೀಮದಾಚಾರ್ಯರು ಎಂಥವರು ಸರ್ವಜ್ಞ ಶಿಖಾಮಣಿಗಳು, ಒಂದು ದಿವಸರೂ ಕೂಡ ಒಂದು ಪಾಪವನ್ನು ಮಾಡಿರತಕ್ಕಂತಹ ರುಜುಗಳು, ಬ್ರಹ್ಮ ಪದವಿಗೆ ಯೋಗ್ಯರಾದಂಥವ್ರು. ಅವರು ಒಂದು ಸ್ಪರ್ಶನಾತ್ ಭಗವತೋದಿ ಪಾವನಾತ್, ಕೇವಲ ಕೈಯಿಂದ ಮುಡ್ತಾರಂತ ಪ್ರತಿಮೆಯನ್ನ, ಅಷ್ಟು ಸನ್ನಿಧಾನ ಬಂದು ಹೋಗುತ್ತೆ ಭಗವಂತನದು. ಅವರೇನು ಬಂದು ಪ್ರತಿಷ್ಠಾಪನೆ ಮಾಡಿ ಮಂತ್ರಗಳನ್ನು ಹೇಳಿ ವಿಧಿ ಏನು ಅವೆಲ್ಲ ಪ್ರತಿಷ್ಠಾಪನೆ ವಿಧಿ ಇದೆ, ಅದು ಯಾವುದು ಮಾಡಿಲ್ಲ. ಕೇವಲ ಮುಟ್ಟಿದಾರ ಪ್ರತಿಮೆಯನ್ನ. ಹಡಗು ಮುಳುಗುವಂತಹ ಮಲ್ಪೆಯಲ್ಲಿ ಅವರು ಸಮುದ್ರ ದಂಡೆಗೆ ಕೂತ್ಕೊಂಡು ಜಪವನ್ನ ಧ್ಯಾನ ಮಾಡಬೇಕಾದ್ರೆ ಒಂದು ಹಡಗು ಮುಳುಗ್ತಾ ಇರ್ತದೆ ದೂರದಲ್ಲಿ. ತಮ್ಮ ಶಾಡಿಯನ್ನ ಬೀಸ್ತಾರೆ, ಮುಳುಗುವಂತಹ ಹಡಗು ಸಲೀಸಾಗಿ ಬಂದ್ಬಿಡುತ್ತೆ ದಡಕ್ಕೆ. ಆಗ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ, ನಮ್ಗೆ ಏನ್ ಬೇಡಪ್ಪ, ಕಲ್ಲು ಬಂಡೆಯನ್ನು ಕೊಡು,
ಅಂತ ಕೇಳ್ತಾರೆ. ದ್ವಾರಕಾಪಟ್ಟಣದಿಂದ ಬರುವಂತಹ ಹಡಗು. ಅದ್ರಲ್ಲಿ ಏನಿಲ್ಲ ಸ್ವಾಮಿ, ಅದ್ರಲ್ಲಿ ಕೇವಲ ಅದು ಕಲ್ಲು ಅಷ್ಟೇ, ಇದು ಭಾರಕ್ಕಿಂತ ನಾವು ಇಟ್ಕೊಂಡು ಬಂದಿದ್ದೇವೆ ಅಂದ್ರೆ ಅಷ್ಟೇ ಬೇಕು, ನನಗೆ ಇನ್ನೇನು ಬೇಡ ಅಂತಂದಾಗ ಅವರು ಕೊಟ್ಟಾಗ ಅಲ್ಲಿ ಕೃಷ್ಣ ಬಲರಾಮನ ವಿಗ್ರಹಗಳು ಅವರಿಗೆ ಸಿಗ್ತದೆ. ಆ ಕೃಷ್ಣ ಪ್ರತಿಮೆಯನ್ನೇ ಶ್ರೀಮದ್ ಆಚಾರ್ಯರು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಕೇವಲ ಅದನ್ನ ಕೈಯಿಂದ ಮುಟ್ಟಿದಾಗ್ಲೇನೆ ಅದರಲ್ಲಿ ಭಗವಂತನ ಸನ್ನಿಧಾನ ಎಷ್ಟು ಬರುತ್ತೆ ಅಂತಂದ್ರೆ ಅದನ್ನು ಎತ್ತಲಿಕ್ಕೆ ಎಲ್ಲರೂ ಬರ್ತಾರೆ, ಶಿಷ್ಯರೆಲ್ಲರೂ ಕೂಡ. ಮಧ್ವ ಸರೋವರದಲ್ಲಿ ಸ್ನಾನವನ್ನ ಮಾಡಿಸಿ ಶ್ರೀಮದ್ ಆಚಾರ್ಯರು ಸ್ನಾನ ಮಾಡಿಸ್ತಾರೆ. ಅದನ್ನ ತಗೊಂಡು ಬರ್ರಿ ಅಂತ ಶಿಷ್ಯರು ಹೇಳ್ತಾರೆ. 33 ಜನ ಸೇರಿ ಪ್ರಯತ್ನ ಮಾಡಿದ್ರು ಕೂಡ ಕೃಷ್ಣನನ್ನ ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಭಗವಂತನ ಸನ್ನಿಧಾನ ಅಷ್ಟು ಬಂದ್ಬಿಟ್ಟಿರ್ತದೆ ಅದರಲ್ಲಿ. ಆಗ ಮತ್ತೆ ಆಗ್ತಾ ಇಲ್ಲ ಸ್ವಾಮಿ, ನೀವೇ ಬರಬೇಕು ಅಂತಂದಾಗ ಮತ್ತೆ ಶ್ರೀನಿವಾಸಾಚಾರ್ಯ ಲೀಲೆಯಿಂದ ಅದನ್ನು ತಗೊಂಡು ಬಂದು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅಂತಹ ಶ್ರೀಮದಾಚಾರ್ಯರಿಂದ ಕರಚಿತವಾದಂತಹ ಉಡುಪಿಯ ಶ್ರೀಕೃಷ್ಣನ ವಿಗ್ರಹ, ಅದನ್ನ ಆ ಯಾತ್ರೆಯನ್ನ ಮಾಡಿದ್ರೇನೆ ಅದು ನಮ್ಮ ಜೀವನದಲ್ಲಿ ಸಾರ್ಥಕವಾಗುತ್ತದೆ, ಜೀವನ ಪೂರ್ಣವಾಗ್ತದೆ. ಶ್ರೀಮದಾನಂದ ತೀರ್ಥ ಗುರುಗಳು ಸಿದ್ಧಾಂತ ಪ್ರಮೇಯವನ್ನು ಪ್ರತಿದಿನದಲ್ಲಿ ನಿರ್ಧಾರವಾಗಿ ಗುಣಿಸಿ ಬೇಡುವುದಕ್ಕೆ ನಿತ್ಯ ರುದ್ರಾದಿಗಳಿಗಿದು ಅದ್ಭುತವೋ. ಶ್ರೀಮದಾಚಾರ್ಯ ಶಾಸ್ತ್ರ ಎಂಥದ್ದು ಅಂತಂದ್ರೆ ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ ಸಕಲಂ ಖಲು ಕಿಂತು ಕಿಂಚಿತ ಪ್ರತಿಶುಶ್ರೂಷ ಜನಾಯ ವರ್ಣ್ಯತೆ. ಶ್ರೀಮದಾಚಾರ್ಯರ ಚರಿತ್ರೆಯನ್ನ ಹೇಳಬೇಕು ಅಂತ ಅಂದ್ಬಿಟ್ಟು ಎಲ್ಲ ಶಿಷ್ಯರನ್ನ ಕೂಡಿಸಿಕೊಂಡು ಒಬ್ರು ಹೇಳ್ತಾರಂತೆ ಶ್ರೀಮದಾಚಾರ್ಯರ ಮುಂದೆನೆ. ಅವರು ಬದರಿ ಯಾತ್ರೆ ಮಾಡ್ಬೇಕಾದ್ರೆ ಆದಂತಹ ಎಲ್ಲ ಘಟನೆಗಳನ್ನು ಹೇಳಬೇಕು ಅಂತ. ಆಗ ಅವ್ರು ಮೊದಲ ಮಾತು ಏನು ಹೇಳ್ತಾರೆ ಅಂತಂದ್ರೆ, ಶ್ರೀಮದಾಚಾರ್ಯರ ಅದ್ಭುತವಾದಂತಹ ಚರಿತ್ರೆಗಳನ್ನ ಹೇಳಲಿಕ್ಕೆ ನಮ್ಮಿಂದ ಅಲ್ಲ, ದೇವತೆಗಳಿಗೂ ಸಾಧ್ಯ ಇಲ್ಲ. ಅಂತಹ ಮಹಾಮಹಿಮರವರು ಇವರು. ಅವರ ಆಯುಷ್ಯವನ್ನ ಎಷ್ಟು ಆಯುಷ್ಯವಿದೆಯೋ ದೇವತೆಗಳಿಗೆ ಅಷ್ಟು ಆಯುಷ್ಯದಿಂದ ಹೇಳಿದ್ರೂ ಕೂಡ ಮುಗಿಯುವುದಿಲ್ಲ. ಅಂದ್ಮೇಲೆ ನಾವು ಏನು ವರ್ಣನೆ ಮಾಡ್ತೇವೆ, ಕೇವಲ ನಮ್ಮ ನೀವು ಕೇಳಿ ಪವಿತ್ರರಾಗ್ರಿ, ನಮ್ಮ ಮಾತು ನಾಲಿಗೆ ಶುದ್ಧ ಆಗ್ತದೆ ಅನ್ನೋ ಸಲುವಾಗಿ ಯೋಗ್ಯತಾನುಸಾರ ಹೇಳ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ರುದ್ರಾದಿಗಳಿಗಿದು ಅದ್ಭುತವೋ. ಶ್ರೀಮದಾಚಾರ್ಯರ ಶಾಸ್ತ್ರ ಅದು ರುದ್ರಾದಿಗಳಿಗೆ ಅದ್ಭುತ. ಅವರು ನಿತ್ಯವೂ ಕೂಡ ಇದನ್ನ ಅಧ್ಯಯನ ಮಾಡ್ತಕ್ಕಂಥವ್ರು. ಶ್ರೀಮದಾಚಾರ್ಯ ಸೂತ್ರ ಭಾಷ್ಯ ಅನ್ನೋದು ಭಾಷ್ಯ ಗ್ರಂಥವನ್ನ ಯಾವಾಗ ಶ್ರೀಮದಾಚಾರ್ಯರು ಶಿಷ್ಯರನ್ನು ಕೂಡಿಸ್ಕೊಂಡು ವ್ಯಾಖ್ಯಾನ ಮಾಡ್ತಿದ್ರು, ಅವಾಗ ಎಲ್ಲ ದೇವತೆಗಳು ಆಕಾಶದಲ್ಲಿ ಬಂದು ಶ್ರವಣ ಮಾಡ್ತಿದ್ರಂತೆ. ಶ್ರವಣ ಮಾಡಿ ಆದ್ಮೇಲೆ ಅವರು 11ನೇ ಅಧ್ಯಾಯ ಸರ್ಗದಲ್ಲಿ ಹೇಳ್ತಾರೆ, ಶೇಷದೇವರು ಎಲ್ಲ ಶಾಸ್ತ್ರವನ್ನ ಶ್ರವಣ ಮಾಡಿ ಪಾಠ ನಿತ್ಯ ಏನು ಶ್ರೀಮದಾಚಾರ್ಯರು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು, ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕೇಳ್ತಾ ಇದ್ರು. ಶೇಷದೇವರು ಬಂದು ಕೇಳ್ತಾ ಇದ್ರು. ಶೇಷದೇವರು ಕೇಳ್ಕೊಂಡು ತಮ್ಮ ಲೋಕಕ್ಕೆ ಹೋಗ್ತಾರೆ. ಹೋದ ಮೇಲೆ ಅಲ್ಲಿ ಸನಕಾದಿಗಳು ಅವರ ಹತ್ರ ಬರ್ತಾರಂತೆ. ಬಂದು ಕೇಳ್ತಾರೆ, ಸ್ವಾಮಿ ಶ್ರೀಮದಾಚಾರ್ಯರು ಈಗ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ, ನೀವು ಶ್ರವಣ ಮಾಡಿದ್ರಿ, ಇದರ ಫಲವೇನು ಅನ್ನೋದನ್ನ ಸನಕಾದಿಗಳು ಶೇಷದೇವರಿಗೆ ಕೇಳಿದಾಗ ಅವರು ಮಧ್ವಶಾಸ್ತ್ರ ಅಧ್ಯಯನ ಫಲವಾದಂತಹ ಮುಕ್ತಿಯನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಅದೇ ಪೂರ್ಣವಾದಂತಹ ಏಕಾದಶ ಸರ್ಗ. ಅಂತಹ ಶೇಷದೇವರು, ರುದ್ರದೇವರು, ಗರುಡದೇವರು ಇವರೇ ಮೊದಲಾದಂತಹ ಅವರು ಶ್ರವಣ ಮಾಡಿ ಜ್ಞಾನ ಮಾಡ್ಕೊಳ್ಳಿಕ್ಕೆ, ಅವರ ಜ್ಞಾನಕ್ಕೂ ಅಭಿವೃದ್ಧಿ ಆಗುವಂತಹ ಶಾಸ್ತ್ರವನ್ನ ಶ್ರೀಮದಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಂದ್ರೆ ನಮಗೆ ಉಪಲಬ್ಧವಾದಂತಹ ಮಧ್ವಶಾಸ್ತ್ರ ಎಂಥದ್ದು ಅಂತ ನಾವು ವಿಚಾರ ಮಾಡಬೇಕು. ಕೇವಲ ಪುಸ್ತಕವನ್ನು ತಗೊಂಡು ಬೀರುಲ್ಲಿ ಇಟ್ಬಿಟ್ಟು ನಿತ್ಯ ನಮಸ್ಕಾರ ಮಾಡಿದ್ರು ಉಪಯೋಗ ಇಲ್ಲ. ಅದನ್ನ ಗುರುಮುಖದಿಂದ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು ಅಂತ ಹೇಳಿ ಅರ್ಥ. ಹಾಗಾಗಿ ಶ್ರೀಮದಾಚಾರ್ಯರ ಮಹಿಮೆಯನ್ನ ನಾವು ನಿರಂತರವಾಗಿ ತಿಳ್ಕೊಂಡು ಶಾಸ್ತ್ರಾಧ್ಯಯನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ನಮ್ಮ ಜೀವನದಲ್ಲಿ. ಪ್ರಚುರಾಂತರ ಪ್ರವಚನಂ ಫಣಿರಾಡು ಪುಶುಶ್ರುವಾಂಸ ಸನಕಾದಿ ಮುನಿ ಗಗನಿಲ್ಪ ದೃಷ್ಟ ಉಪರತ್ರತನಿ ತ್ವರಿತಂ ನಿಲೀನ ರುಚಿರಾಪ ಪದಂ. ಪ್ರಚುರಾಂತರ ಪ್ರವಚನ, ಶ್ರೀಮದಾಚಾರ್ಯರ ಪ್ರವಚನವನ್ನ ಫಣಿರಾಟ್ ಅಂದ್ರೆ ಶೇಷದೇವರು, ಅವರೇ ಮೊದಲಾದಂತಹ ಎಲ್ಲ ದೇವತೆಗಳು, ಸನಕಾದಿಗಳು ಅವರು ಗಗನದಲ್ಲೇ ಆಕಾಶದಲ್ಲಿ ನಿಂತು ಕೇಳ್ತಿದ್ರಂತೆ. ಕೇಳಿ ಅತ್ಯಂತ ಆಶ್ಚರ್ಯದಿಂದ ಅವರು ಮತ್ತೆ ಶೇಷದೇವರಿಂದ ಅದರ ಮಹಿಮೆಯನ್ನು ತಿಳ್ಕೊತಾರೆ. ರುದ್ರಾದಿಗಳಿಗಿದು ಅದ್ಭುತವು. ಭದ್ರಗತಿ ಬೇಕಾದ ಮನುಜ ಇಲ್ಲಿಗೆ ಬಂದು ನೋಡ್ರಿ, ಭದ್ರಗತಿ ಬೇಕಾದ್ರೆ, ಮೋಕ್ಷ ಬೇಕಾದ್ರೆ ಆಗ ಅವನು ಇಲ್ಲಿಗೆ ಬರಬೇಕು. ಅಂದ್ರೆ ಮಂತ್ರಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂತ ಅರ್ಥ. ಬರಬೇಕು, ಶುದ್ಧಾತ್ಮನಾಗಿ ಒಮ್ಮೆ ಸ್ಮರಿಸಲಾಗಿ ನಿರ್ದೋಷನಾಗುವನೇ ನಂಬಿನಯ್ಯ. ನಿರ್ದೋಷನಾಗುವನೇ ಏನಂಬೆನಯ್ಯ, ಕರುಣಾಬ್ಧಿಯೇ ಕಾಣೋ ನಮ್ಮ ಗುರುರಾಯರು.
ಒಂದು ಬಾರಿ ಸ್ಮರಣೆ ಸಾಲದೆ ಮಧ್ವರಾಯರ ಪೂರ್ಣಪ್ರಜ್ಞರ ಆನಂದ ತೀರ್ಥರ ಅಂತ ಹೇಳಿ ದಾಸರಾಯರು ಶ್ರೀಮದಾಚಾರ್ಯರ ಸ್ಮರಣೆ ಒಂದ್ಸತಿ ಮಾಡಿದ್ರೆ ಸಾಕಾಗಲ್ವಾ ಅಂತ ಕೇಳ್ತಾರೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಶುದ್ಧಾತ್ಮನಾಗಿ ಒಮ್ಮೆ ಸ್ಮರಿಸಲಾಗಿ ನಿರ್ದೋಷನಾಗುವನು, ಅವನು ಎಲ್ಲ ದೋಷಗಳು ಕಳ್ಕೊಂತಾನೆ. ಏನೆಂಬನೆಯ ಕರುಣಾಬ್ಧಿಯೇ ಕಾಣು ನಮ್ಮ ಗುರುರಾಯರು, ಅಬ್ಧಿಮೇಖಲದೊಳು ಅಜ್ಞಾನ ವ್ಯಾಪಿಸಿ ಬದ್ಧ ಭವದೊಳು ನೆಲಗಾಣದೆ. ಯಾಕೆ ಅವ್ರಿಗೆ ಇಷ್ಟು ಮಹಿಮೆ ಅಂತಂದ್ರೆ ಅವರ ಮಹಿಮೆನ ಹೇಳ್ತಾರೆ. 2ನೇ ಸರ್ಗದಲ್ಲಿ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬಲೆನ ಲೀನೆ ದುರ್ಭಾಷ ಸಂತಮಸ ಸಂದಿಗ್ಧೋ ಜನೇಂಧೆ ಮಾರ್ಗಾಚತಾಂ ಸ್ಖಲತೆ ಖಿನ್ನ ಹೃದಯ ಮುಖಂದಂಭು ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮು. ಯಾಕೆ ಇವರು ನಮಗೆ ಅಷ್ಟು ನಿರ್ದೋಷರಾಗಿದ್ದಾರೆ, ಅಷ್ಟು ಅವರ ಸ್ಮರಣೆಯನ್ನು ಮಾಡಿದ ನಮ್ಮ ದೋಷಗಳು ಯಾಕೆ ಕಳೀತೆ ಅಂತಂದ್ರೆ, ಅವರು ನಮ್ಮ ಮೇಲೇನೆ ಅನುಗ್ರಹ ಮಾಡುವ ಸಲುವಾಗಿ ಯಾವಾಗ ಈ ಸಮಸ್ತವಾದಂತಹ ಕಲಿಯುಗದಲ್ಲಿ ಅಜ್ಞಾನ ವ್ಯಾಪಿಸಿತ್ತೋ, ದುಷ್ಟವಾದಂತಹ ಭಾಷ್ಯಗಳಿಂದ ಅನಾದಿ ಸತ್ಸಂಪ್ರದಾಯ ಅನ್ನೋದು ನಾಶ ಆಗ್ಬಿಟ್ಟಿತ್ತು, ಅಂತಹ ಸಂದರ್ಭದಲ್ಲಿ ಎಲ್ಲ ಜನರು ಸಜ್ಜನರು ನಮಗೆ ಮಾರ್ಗಾಚತಾಂ ಸ್ಖಲತಿ ಖಿನ್ನ ಹೃದ ಮುಖ, ಮೋಕ್ಷದ ಮಾರ್ಗ ಯಾವುದು, ಯಾವುದನ್ನ ನಾವು ತಿಳ್ಕೊಂಡ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಅವರಿಗೆ ಮಾರ್ಗ ಗೊತ್ತಾಗದೆ ಕಾಣಿಸ್ತಾನೆ ಇರಲಿಲ್ಲ, ದಿಗ್ಮೂಢರಾಗ್ಬಿಟ್ಟಿದ್ರು ಎಲ್ಲರೂ. ಅಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಈ ಭೂಮಿಯಲ್ಲಿ ಅವತಾರ ಮಾಡಿದ್ರು. ಅಬ್ಧಿಮೇಕಳದಳು ಅಜ್ಞಾನ ವ್ಯಾಪಿಸಿ, ಅಜ್ಞಾನ ಎಲ್ಲ ಕಡೆ ತುಂಬಿದಾಗ ಬದ್ಧ ಭವದಳು ನೆಲಗಾಣದೆ ಬಿದ್ದು ಹೊರಳುತ್ತೀರೆ ಜೀವೇಶ ಒಂದೆಂದು. ಯಾಕೆಂದ್ರೆ ಆವಾಗ ಮಾಯಾವಾದ ಅನ್ನೋದು ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿತ್ತು. ಜೀವರಿಗೆ ಈಶ್ವರಿಗೆ ಇಬ್ಬರಿಗೂ ಭೇದ ಇಲ್ಲ, ಜಗತ್ತೆಲ್ಲವೂ ಸುಳ್ಳು ಅನ್ನುವಂತಹ ಈ ದುರ್ವಾದ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತವಾದಾಗ ಶ್ರದ್ಧೆ ಇಲ್ಲದೆ ಸುಜನ ಬಳಲಿದ್ರು. ಎಲ್ಲ ಸಜ್ಜನರು ಕೂಡ ಅತ್ಯಂತ ನಮಗೆ ಶ್ರದ್ಧೆಯ ಮಾರ್ಗವಿಲ್ಲ, ಮೋಕ್ಷದ ಮಾರ್ಗ ಸಿಗ್ತಾ ಇಲ್ಲ ಅಂತ ಹೇಳಿ ಬಳಲ್ತಾ ಇರ್ಬೇಕಾದ್ರೆ ಉದ್ಧರಿಸುವೆನೆಂದು ಅತಿ ತೀವ್ರದಲ್ಲಿ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನ್ನೋ ಭುವನ ಜೀವನ ಮಾಭಾಷೆ. ಎಲ್ಲ ದೇವತೆಗಳು ಕೂಡ ಸೇರಿ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಆಗ ಭಗವಂತನ ಆಜ್ಞೆಯನ್ನ ಹೊತ್ತು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಕೇವಲ ನಮ್ಮ ಮೇಲಿನ ಕಾರಣದಿಂದ ಈ ಸಜ್ಜನರು ಉದ್ಧಾರ ಆಗಬೇಕು, ನಾನು ಹೋಗದೆ ಇದ್ರೆ ಇವರು ಉದ್ಧಾರ ಆಗೋದಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ನಮ್ಮ ಮೇಲೆ ಅವರು ಭೂಮಿಗೆ ಅವತಾರ ಮಾಡಿದ್ದಾರೆ. ಆಗ ಉದ್ಧರಿಸುವೇನೆ, ಇವರನ್ನು ಉದ್ಧಾರ ಮಾಡ್ತೇನೆ ನಾನು ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿ ಉದ್ಧರಿಸುವೇನೆಂದು ಅತಿ ತೀವ್ರದಲ್ಲಿ ಆ ಅವಿದ್ಯಾ ಕಾಮ ಕರ್ಮ ತತಿಗಳನ್ನು ಒದ್ದು ಕಡೆಗೆ ನೂಕಿ ಭೇದಾರ್ಥ ಮಾರ್ಗ ತೋರಿ. ನೋಡ್ರಿ, ಜೀವೇಶ್ವರ ಅಭೇದ, ಪರಮಾತ್ಮನಿಗೂ ಜೀವನಿಗೂ ಐಕ್ಯ ಇದೆ ಅನ್ನುವಂತಹ ದುರ್ಭಾಷೆ ಇದ್ದಾಗ ಅದನ್ನ ಒದ್ದು ಅದನ್ನ ನಾಶ ಮಾಡಿ ಭೇದಾರ್ಥ ಮಾರ್ಗವನ್ನು ತೋರಿಸಿ, ಜೀವರಿಗೂ ಈಶನಿಗೂ ಭಗವಂತನಿಗೂ ಜೀವನಿಗೂ ಭೇದ ಇದೆ ಅನ್ನುವಂತಹ ಮಾರ್ಗವನ್ನು ತೋರಿಸಿ ಸದ್ವೈಷ್ಣವರಾಗಿ ಮಾಡಿ ನಮ್ಮನ್ನೆಲ್ಲ ಆ ಸಜ್ಜನರು ಕೇವಲ ಅವರ ಕಾಲದಲ್ಲಿರುವಂತಹ ಸಜ್ಜನರನ್ನಷ್ಟೇ ಉದ್ಧಾರ ಮಾಡಿದ್ರು ಅಂತ ತಿಳ್ಕೋಬಾರ್ದು. ಇನ್ನು ಮುಂದೆ 800 ವರ್ಷ ಆಯ್ತು ಅವರು ಅವತಾರ ಮಾಡಿ, ಇವತ್ತಿಗೂ ಕೂಡ ಎಲ್ಲ ಸಜ್ಜನರನ್ನು ಅವರೇ ಉದ್ಧಾರ ಮಾಡ್ತಾ ಇರೋದು. ಅವರು ಅವತಾರ ಮಾಡಿರ್ಲಿಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವನೇ ಇರ್ತಿರ್ಲಿಲ್ಲ ಇವಾಗ. ಹಾಗಾಗಿ ಅಂತಹ ಕರುಣಾ ಸಮುದ್ರರಾದಂತಹ ಶ್ರೀಮದಾಚಾರ್ಯರು ಸಜ್ಜನರನ್ನ ಉದ್ಧಾರ ಮಾಡಿ ಸದ್ವೈಷ್ಣವರನ್ನಾಗಿ ಮಾಡ್ತಾರೆ. ಅವರು ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಓದ್ತೀವಿ ಅನ್ನೋ ಸಲುವಾಗಿ ಓದ್ತೀವಿ, ಅದಕ್ಕೋಸ್ಕರ ನಾವು ವೈಷ್ಣವರಾಗಿದ್ದೀವಿ. ಶಾಸ್ತ್ರ ಇರ್ಲಿಲ್ಲ ಅಂತಂದ್ರೆ ನಾವು ವೈಷ್ಣವರೇ ಆಗ್ತಿರ್ಲಿಲ್ಲ, ಎಲ್ಲೋ ಅವೈಷ್ಣವರಾಗಿ ದುಷ್ಟವಾದ ಹಾದಿಯನ್ನು ಹಿಡ್ಕೊಂಡು ಹಾಳಾಗಿ ಹೋಗ್ಬಿಡ್ತಿರ್ತೀವಿ. ಆ ಪರಿಸ್ಥಿತಿ ಇತ್ತು. ಹಾಗಾಗಿ ನಮ್ಮಲ್ಲಿರುವ ಅವಿದ್ಯಾ ಕಾಮಕರ್ಮ ಎಲ್ಲವನ್ನು ನಾಶ ಮಾಡಿ ಸರಿಯಾದ ಜ್ಞಾನವನ್ನು ಕೊಟ್ಟು ಸದ್ವೈಷ್ಣವರನ್ನಾಗಿ ಮಾಡಿ ನಗುತ್ತಾ ತಪ್ತ ಮುದ್ರಾಯನ್ನೇ ಇತ್ತು ಮೋದದಿಂದಲೇ ಅವರಿಗೆಲ್ಲ ಆಗಿನ ಕಾಲದ ಜನರಿಗೆಲ್ಲ ತಪ್ತ ಮುದ್ರಾಧಾರಣೆ ಮುಂಚೆ ಅದಿರ್ಲಿಲ್ಲ. ಆ ಒಂದು ಪರಂಪರೆಯನ್ನು ಶುರು ಮಾಡಿದವರು ಶ್ರೀಮದಾಚಾರ್ಯರೇ. ಈಗಲೂ ಕೂಡ ಆ ಸಪ್ತಮುದ್ರಾಧಾರಣೆ ಎನ್ನುವಂಥ ಸಂಸ್ಕಾರ ನಮ್ಮ ಪರಂಪರೆಯಲ್ಲಿ ಬಂದಿದ್ದು ಅವರಿಂದಲೇ, ಅವರೇ ಶುರು ಮಾಡಿರ್ತಕ್ಕಂಥದ್ದು. ಶುರು ಮಾಡಿದ್ದು ಅಂದ್ರೆ ಸ್ಮೃತಿ ಗ್ರಂಥಗಳು ಇದೆ, ಅದು ಅದರ ಮಹತ್ವ ಯಾರು ಗೊತ್ತಿಲ್ಲ ಅಂತ ಹೇಳಿ ಅದು ಹಾಗೆ ಬಿಟ್ಟು ಹೋಗಿತ್ತು. ಶ್ರೀಮದಾಚಾರ್ಯ ಮತ್ತೆ ಪುನಃ ಅದನ್ನ ಪುನರುಜ್ಜೀವನಗೊಳಿಸುತ್ತಾರೆ. ಮೋದದಿಂದಲೇ ಪರಮ ಮುಖ್ಯ ವಿದ್ಯೆ ರಚಿಸಿ, ಪರಮ ಮುಖ್ಯ ವಿದ್ಯೆ ಅಂದ್ರೆ ಪರವಿದ್ಯಾ, ಪರವಿದ್ಯಾ ಅಂದ್ರೆ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ಮುಖ್ಯವಾದಂತಹ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ವಿಶೇಷ ಮಾರ್ಗದ ಪದ್ಧತಿಯನ್ನು ತೋರಿ. ವಿಶೇಷ ಮಾರ್ಗ ನೋಡ್ರಿ, ವಿಶೇಷ ಮಾರ್ಗ ಅನ್ನುವಂತಹ ಒಂದು ಪದಕ್ಕೆ ಅನೇಕ ಅರ್ಥಗಳಿದೆ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಒಂದು ಪ್ರಮೇಯ ವಿಶೇಷ ಅನ್ನುವಂತಹ ಪ್ರಮೇಯ. ವಿಶೇಷ ಪ್ರಮೇಯ ತಿಳ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಅದರ ಬಗ್ಗೆ ಇನ್ನೊಮ್ಮೆ ತಿಳ್ಕೊಳ್ಳೋಣ.
ಅದು ಹಿಂದಿನ ಯಾವ ಗ್ರಂಥಕಾರರು ದಾರ್ಶನಿಕರು ಹೇಳಿಲ್ಲ. ಶ್ರೀಮದಾಚಾರ್ಯರೇ ಅದನ್ನ ಒಪ್ಪಬೇಕು, ಅದು ಒಪ್ಪದೇ ಇದ್ರೆ ವ್ಯವಹಾರನೇ ಆಗೋದಿಲ್ಲ ಅನ್ನುವಂತಹ ಅನಿವಾರ್ಯತೆಯನ್ನ ತೋರಿಸಿ ಅದನ್ನ ಸಮರ್ಥನೆ ಮಾಡಿ ಪ್ರತಿಪಾದನೆ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ವಿಶೇಷ ಎನ್ನುವಂತಹ ಒಂದು ಪ್ರಮೇಯವನ್ನ, ವಿಶೇಷ ಮಾರ್ಗದ ಪದ್ಧತಿಯನ್ನ ತೋರಿ ಪರಿಪರಿ ಮತವೆಂಬೋ ದಿಗ್ಗಂತಿಗಳಿಗೆ ಅಂಕುಶವೆನಿಸಿ ಏಕವಿಂಶತಿ ಕುಭಾಷ್ಯ ದೋಷಕಂ 21 ದುರ್ಭಾಷ್ಯಗಳನ್ನ ಖಂಡನೆ ಮಾಡಿ ಆ ಎಲ್ಲ ದಿಗ್ಗಂತಿಗಳು ಅನೇಕ ದುರ್ಭಾಷ್ಯಗಳೆನ್ನುವಂತಹ ಆನೆಗಳಿಗೆ ಅಂಕುಶದಂತೆ ಇರತಕ್ಕಂತಹ ಭಾಷ್ಯ ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ. ಅಂತಹ ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ. ಇದ್ದಲ್ಲಿ ಸುಧಾ ವರ್ಷ. ಇದನ್ನ ಅಧ್ಯಯನ ಮಾಡಿದವ್ರಿಗೆ ಏನು ಫಲ ಅಂದ್ರೆ, ಅವ್ರು ಎಲ್ಲಿ ಇರ್ತಾರೋ ಅಲ್ಲೇನೆ ಸುಧಾ ವರ್ಷ, ಅಮೃತದ ಸುರಿಮಳೆ ಆಗ್ತದೆ. ಖದ್ಯೋತ ಉದಿಸಲು ಹೇಗೆ ಯಾವ ರೀತಿಯಾಗಿ ಸೂರ್ಯೋದಯ ಆದಾಗ ಎಲ್ಲ ಜನರಿಗೂ ಕೂಡ ಆನಂದ ಆಗ್ತದೋ ಹಾಗೆ ಅವರಿದ್ದಲ್ಲೇ ಆನಂದ ಆಗುತ್ತೆ. ನಾವಿನ್ ಸೂರ್ಯನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಹಾಗೆ ಮಧ್ವಶಾಸ್ತ್ರ ಅಧ್ಯಯನ ಮಾಡಿರುವಂತಹ ವ್ಯಕ್ತಿ ಎಲ್ಲಿರ್ತಾನೋ ಅಲ್ಲಿಗೆ ಅವನಿಗೆ ಆನಂದ, ಅಂದ್ರೆ ಅವನಿಗೆ ಬೇಕಾದಂತ ಎಲ್ಲ ಸಕಲ ಅಭೀಷ್ಟಗಳು ಕೂಡ ಅಲ್ಲೇ ಬಂದು ಒದಗುತ್ತದೆ. ಮುದ್ದಿನಷ್ಟು ಖೇದ ಪುಟ್ಟದು ಕಾಣೋ ಬುದ್ಧಿವಂತರಾಗಿ ತಮ್ಮ ತಮ್ಮ ಸಾಧನ ಇದ್ದಲ್ಲೇ ಮಾಡಿ ಸುಖಿಸುವರು. ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಎಲ್ಲಿ ತಾವಿರ್ತಾರೋ ಅಲ್ಲೇನೆ ತಾವು ಆ ಶಾಸ್ತ್ರೋಕ್ತವಾದ ಕರ್ಮಾನುಷ್ಠಾನವನ್ನು ಮಾಡಿದಾಗ ಅಲ್ಲೇನೆ ಭಗವಂತ ಅವರಿಗೆ ಸುಖವನ್ನು ಕೊಡ್ತಾನೆ. ಈ ಧರೆಯಲು ಕೇಳು ನಿನ್ನಿಂದ ಉಪಕಾರ, ಮಧ್ವರಾಯರಿಂದ ಉಪಕಾರ ಎಷ್ಟು ಹೇಳಬೇಕು. ಪದ್ಮಬಾಂಧವನಿಗೆ ಅಣುಮಾತ್ರವೂ ಇಲ್ಲ, ತದ್ವೇಷವನ್ನೇ ಮಾಡಿ ಅಪಕಾರದಿಂದ ರವಿಗೆ ಭೂಮಿಯೊಳಗೆ ಇದಕ್ಕೆ ಸಮ ಆಧಿಕ್ಯ ಕಾಣೆ. ಈ ಮಧುಶಾಸ್ತ್ರಕ್ಕೆ ಸಮವಾದದ್ದು ಅಥವಾ ಅಧಿಕವಾದದ್ದು ಎಲ್ಲೂ ಇಲ್ಲಿಗೆ ಸಾಧ್ಯವೇ ಇಲ್ಲ. ಯಾಕೆ ರೋಮಾಗಳಲ್ಲಿ ಇದನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗೆ ರೋಮಾರೋಮದಲ್ಲಿ ಪುಣ್ಯ ತುಂಬಿ ತುಳುಕುವುದು. ಅವನ ಶರೀರ, ಅವನ ಒಳಗಡೆ ರಕ್ತ ಮಾಂಸ ಮೇಧಸ್ ಎಲ್ಲ ಕಡೆನೂ ಕೂಡ ಪುಣ್ಯ ತುಂಬಿ ತುಂಬಿ ತುಳುಕುತ್ತದಂತೆ. ಶ್ರೀಮದ್ ವೈಷ್ಣವ ಜನುಮವೆನ್ನಿ, ಶ್ರೀಮದ್ ಭಾಗವತ ಶ್ರವಣವೆನ್ನಿ, ಶ್ರೀಮದ್ ವಿಷ್ಣು ಭಕ್ತಿ ಇದೇ ಮಹಾಭಕ್ತಿ ಎನ್ನಿ. ಯಾಮಕ್ಕೆ ಸ್ಮರಿಸೆ ಸಕಲ ಸಂಪದವಕ್ಕು, ಈ ಮನೋ ಉತ್ಸಾಹ ಇಲ್ಲೇ ಪುಟ್ಟಿಂದೆ ವ್ಯೋಮ ಗಂಗಾದಿ ಕ್ಷೇತ್ರ ನೋಡಲು. ನೋಡಿ, ಮಧ್ವಶಾಸ್ತ್ರ ಅಧ್ಯಯನ ಮಾಡಿದ್ರೆ ಎಲ್ಲ ಕ್ಷೇತ್ರ ಯಾತ್ರೆ ಮಾಡಿರ್ತಕ್ಕಂತಹ ಫಲ ಬರ್ತದೆ. ಆದದಕ್ಕೋ ತಾಮರಸ ಪೀಠನ್ನ ಲೋಕಕ್ಕೆ ಸಮ. ತಾಮರಸ ಪೀಠ, ಪದ್ಮಪೀಠ, ಪದ್ಮಸಂಭವ, ಪದ್ಮಾಸನ ಯಾರು? ಬ್ರಹ್ಮದೇವರ ಲೋಕಕ್ಕೆ ಸಮಾನವಾದ ಲೋಕ. ಅಂದ್ರೆ ಅವರ ಆ ಬ್ರಹ್ಮಲೋಕವನ್ನು ಹೊಂದುವಂತಹವರು ಶ್ರೀಮದಾಚಾರ್ಯರು ಭಾವಿ ಬ್ರಹ್ಮರಾಗಿದ್ದಾರೆ. ವಿಬುಧ ಸ್ತೋಮ ಕೊಂಡಾಡಿದೆ ಎಲ್ಲ ದೇವತೆಗಳಿಂದಲೂ ಕೂಡ. ಎಂತಹ ದೇವತೆಗಳು, ಸಾಮಾನ್ಯರಲ್ಲ. ಪೀಠೆ ರತ್ನೋ ಪ್ರಗುಪ್ತಿ ರುಚಿಮಣಿ ಜ್ಯೋತಿಷ ಸಿಂಧುಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜಪದೇ ವೈದಿಕಾ ದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚಿರತಚಿರತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸುಚ್ಛಪಿತ ಭಗವನ್ ನರ್ತದ್ಯೋ ವಧೂಷು ಅಂತ ವಯಸ್ಸಲ್ಲಿ ನಾವು ಹೇಳ್ತೀವಲ್ಲ, ಏನದರ ಅರ್ಥ? ಎಲ್ಲ ವೇದಾಭಿಮಾನಿ ದೇವತೆಗಳು ತಾವು ಮೂರ್ತಿಮತ್ತಾಗಿ ತಾವು ಶರೀರವನ್ನು ತಗೊಂಡು ಸುತ್ತಲೂ ನಿಂತು ಅವರನ್ನ ಸ್ತೋತ್ರ ಮಾಡ್ತಿರ್ತಾರಂತ. ವೇದೋಕ್ತ ಮಂತ್ರಗಳಿಂದ ವೇದಾಭಿಮಾನಿ ದೇವತೆಗಳೇ ಅವರನ್ನು ಸ್ತೋತ್ರ ಮಾಡ್ತಿರ್ತಾರೆ. ಅಂತಹ ಮಹಾಮಹಿಮ ಶ್ರೀಮದಾಚಾರ್ಯರ ಮಹಿಮೆ. ಹಾಗೆ ಅದನ್ನೇ ಹೇಳ್ತಾರೆ, ವಿಬುಧ ಸ್ತೋಮ ಕೊಂಡಾಡೆ, ಸರ್ವಾಗಮದಿಂದ ಎಲ್ಲ ವೇದಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಮ ಬುದ್ಧಿ ನಾಶಬಹುದು, ಚರ್ಮಯಾತ್ರೆ ಇದೆ. ನಮ್ಮಲ್ಲಿರುವ ಎಲ್ಲ ತಮೋ ಗುಣದಿಂದ ಬಂದಂತಹ ಎಲ್ಲ ಬುದ್ಧಿ ನಾಶ ಆಗುತ್ತೆ. ಚರ್ಮಯಾತ್ರಿ ಇದೆ. ಶಮದಮ ಗುಣದಲ್ಲಿ ಮುಕ್ತರೊಳಗಿಪ್ಪ ರಮಾ ಮನೋಹರ ನಮ್ಮ ವಿಜಯ ವಿಠಲರೆಯ ನೇಮ ನಿತ್ಯದಲ್ಲಿ ಮನಸ್ಸು ಕೊಡುವನು ನಿತ್ಯದಲ್ಲಿ. ಈ ರೀತಿ ಶಮದಮ ಗುಣಗಳನ್ನ ನಮಗೆ ಆ ಶಾಸ್ತ್ರಾಧ್ಯಯನದಿಂದ ಮಾಡೋ ಮೂಲಕವಾಗಿ ಭಗವಂತ ನಮಗೆ ಕರುಣಿಸಲಿ ಅಂತ ಭಗವಂತನನ್ನ ವಿಜಯದಾಸರು ಕೇಳ್ತಾ ಇದ್ದಾರೆ. ಶಮದಮ ಗುಣದಲ್ಲಿ ಮುಕ್ತರೊಳಗಡೆ ಇರ್ತಕ್ಕಂಥವನು ಭಗವಂತ. ಅಂದ್ರೇನು? ಶ್ರೀಮದಾಚಾರ್ಯರ ಮೂಲಕವಾಗಿ ನಾವು ಭಗವಂತರನ್ನ ಉಪಾಸನೆ ಮಾಡಿದಾಗ ನಮಗೆ ಭಕ್ತಿಗೆ ಬೇಕಾದಂತಹ ಅನೇಕ ಸದ್ಗುಣಗಳು, ಶಮದಮಾದಿ ಸದ್ಗುಣಗಳು, ಅದೆಲ್ಲವನ್ನು ಭಗವಂತ ನಮಗೆ ಕೊಡ್ತಾನೆ. ಅಂತಹ ಶಮದಮ ಗುಣಗಳಲ್ಲಿ ಮುಕ್ತರ ಒಳಗಡೆ ಇರ್ತಕ್ಕಂತಹ ರಮಾ ಮನೋಹರನಾದಂತಹ ವಿಜಯ ವಿಠಲ ನಮಗೆ ನೇಮನಿತ್ಯದಲ್ಲಿ ಮನಸ್ಸು ಕೊಡುವನು. ನಿರಂತರವಾಗಿ ಭಗವಂತ ನಿನ್ನಲ್ಲೇ ಮನಸ್ಸನ್ನು ಕೊಡ್ತಾನೆ. ಇದನ್ನ ಯಾರು ಪಠನೆ ಮಾಡ್ತಾರೋ ಅವರು ಮಧ್ವರಾಯರ ಕರುಣ ಪಡೆದು ಪಾವನರಾಗಿ ಸಿದ್ಧವಾಗುವುದು ವಿಜಯ ವಿಠಲನ ಕೊಂದಿ. ಶ್ರೀಮದಾಚಾರ್ಯರ ಕಾರುಣ್ಯವನ್ನು ಯಾರು ಪಡಿತಾರೋ ಅವನು ಸಿದ್ಧನಾಗ್ತಾನೆ ಅಂದ್ರೆ ಆ ಶಾಸ್ತ್ರದ ಪೂರ್ಣವಾದಂತಹ ಫಲ ಮುಕ್ತಿ ಅದನ್ನ ಭಗವಂತನೇ ಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಈ ಸುಳಾದಿಯ ಒಂದು ಸಂಕ್ಷಿಪ್ತವಾದಂತಹ ಯಥಾಮತಿಯಾದಂತಹ ಅನುವಾದವನ್ನ
ನಾವು ತಿಳಿದಿದ್ದೇವೆ. ಇದರಿಂದ ಏನಾದರೂ ಸ್ವಲ್ಪ ಸರಿಯಾದ ವಿಚಾರವಿದ್ದರೆ ನಾವು ಹೇಳಿದ್ರಲ್ಲಿ ಅದೆಲ್ಲವೂ ಕೂಡ ನಮ್ಮ ಗುರುಗಳಿಗೆ ಸೇರ್ಬೇಕಾದದ್ದು. ಇನ್ನ ಅನೇಕ ಲೋಪದೋಷಗಳಂತೂ ಸಿಕ್ಕಾಪಟ್ಟೆ ಇರುತ್ತದೆ, ಅದೆಲ್ಲವೂ ಕೂಡ ನಮ್ಮದು ಅಂತ ಹೇಳ್ತಾ ಈ ಪ್ರವಚನ ಅಸ್ಮದ್ ಗುರುವಂತರದ ಸಮಸ್ತ ಗುರುವಂತರದ ಭಾರತೀಯ ಮುಖ್ಯ ಪ್ರಣಾಂತರ್ಗತ ಗುರುವಂತರದ ಭಾರತ ಮುಖ್ಯ ಪ್ರಣಾಂತ ಶ್ರೀಕೃಷ್ಣ ಭಗವಂತನೇ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣ ನೈನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಕ್ಷಯಂ ಕರ್ಮ ಯಸ್ಮಿನ್ ಪರಿ ಸ್ವಲ್ಪಿದಂ ರಕ್ಷೇಂ ಯಾಂತಿ ದುಃಖಾನಿ ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪರಿಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.